ಪ್ರಪ್ರಥಮವಾಗಿ ಈ ಒಂದು ನಮ್ಮ ನಿಮ್ಮೆಲ್ಲರಿಗೂ ಧ್ಯಾನ ಪ್ರಬೋಧನೆಯನ್ನು ಮಾಡಿರ್ತಕ್ಕಂತಹ ಶ್ರೀಯುತ ಪರಮ ಪೂಜ್ಯ ಸುಭಾಷ್ ಪತ್ರಿಜಿಯವರ ಅಡಿದಾವರೆಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸತ್ ಸ್ವರೂಪರೆಯಾಗಿರ್ತಕ್ಕಂಥ ಸ್ವರ್ಣಮಾಲಾ ಅಮ್ಮನವ ದಿವ್ಯ ಪಾದಾರವಿಂದಗಳಿಗೂ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ನ್ಯೂ ಸ್ಪಿರಿಚುವಲ್ ಮೂವ್ಮೆಂಟಿನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ ಪರಮ ಪೂಜ್ಯ ಕೋಟೇಶ್ವರ ದಿವ್ಯ ಪಾದಾರವಿಂದಗಳಿಗೂ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇಲ್ಲಿ ಭೂಮಿಯಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಆತ್ಮೀಯರೇ, ನಾನು ಶ್ರೀ ರಾಮಪ್ಪ ಸುತಾರ್ ಅಂತ ಹೇಳಿ ಚರ್ಚನ ತಾಲೂಕಿನ ರೇವತ್ ಗ್ರಾಮದ ರಹವಾಸಿಯಾಗಿದ್ದು ಸುಮಾರು ನಾನು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದು ಒಂದು 22 ತಿಂಗಳುಗಳಾಯ್ತು. ಬಹಳ ಏನಾಗಿಲ್ಲ. ಆದರೂ ಕೂಡ ಏನಾಗಲ್ಲ, ನಾನು ಸುಮಾರಾಗಿ ಏನಲ್ಲ ಎಲ್ಲ ಎಲ್ಲ ಗ್ರಂಥಗಳನ್ನ ಸದ್ಗ್ರಂಥಗಳನ್ನ ಸುಮಾರಾಗಿ ಏನಪ್ಪಾ ಅಂತಂದ್ರ ಭಗವದ್ಗೀತೆ ಹಿಡ್ಕೊಂಡು ಪರಮಾರ್ಥ ಬೋಧ ಅಂತಕ್ಕಂತಹ ನಿಜಗುಣದ ಸಾಹಿತ್ಯವನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿಕೊಂಡು ಬಂದಿದ್ದೀನಿ. ಅದರ ಅಭ್ಯಾಸವಾದರೂ ಕೂಡ ನನಗಿದೆ. ಅದರಲ್ಲಿ ಎಷ್ಟಾದ್ರೂ ಕೂಡ ಏನಾಗಲ್ಲ, ಎಲ್ಲಾ ಜ್ಞಾನವನ್ನ ಪಡೆದರೂ ಕೂಡ ಅದು ಏನಾಗಿತ್ತು, ಪ್ರತ್ಯಕ್ಷವಾಗಿರ್ತಕ್ಕಂತಹ ಏನಾಗಲ್ಲ ಗ್ರಾಂಥಿಕವಾಗಿರ್ತಕ್ಕಂತಹ ಜ್ಞಾನವಾಗಿತ್ತು. ಆದ್ರೆ ಏನಲ್ಲ ಇದರಲ್ಲಿ ಬಂದಾಗ ಏನಲ್ಲ ಸಿಕ್ಕಂತಹ ಜ್ಞಾನ, ಅಪಾರವಾಗಿರ್ತಕ್ಕಂತಹ ಜ್ಞಾನವು ಯಾವ್ದರಿಂದ ಸಿಕ್ಕದ ಅಂದ್ರೆ ಈ ಒಂದು ಧ್ಯಾನ ಮಾರ್ಗದಿಂದ ಅಪಾರವಾಗಿರ್ತಕ್ಕಂತಹ ಧ್ಯಾನ ಮಾರ್ಗದಲ್ಲಿ ನನಗೆ ಸಾಕಷ್ಟು ವಿಧವಾಗಿರ್ತಕ್ಕಂತಹ ಅನುಭವ ಮತ್ತು ಅಲ್ಲಿ ಇರ್ತಕ್ಕಂತಹ ಒಂದೇನಪ್ಪ ಅಂತಂದ್ರೆ ಆತ್ಮಿಕವಾಗಿರ್ತಕ್ಕಂತಹ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿ ನಾನು ಹೇಳ್ಬೋದು. ಸುಮಾರು 32 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನ ಮಾಡಿಕೊಂಡು ಅಲ್ಲಿಯೂ ಕೂಡ ಆತ್ಮಿಕವಾಗಿರ್ತಕ್ಕಂತಹ ಒಂದು ವೃತ್ತಿಯನ್ನು ಮಾಡಿಕೊಂಡು ಕಾಯಕವನ್ನ ಮಾಡಿಕೊಂಡು ಆತ್ಮಾನಂದವನ್ನು ಪಡಿತಾ ಇದೆ. ಆದ್ರೆ ಇನ್ನೂ ಒಂದು ಕೊರತೆ ಇತ್ತು. ಆ ಕೊರತೆ ಯಾವ ನೀಗಿಸಿದೆ ಅಂದ್ರೆ ಧ್ಯಾನವು ಏನಪ್ಪ ಅಂತಂದ್ರೆ ಆ ಕೊರತೆಯನ್ನ ನೀಗಿಸಿದೆ ಅಂತಕ್ಕಂಥ ಮಾತನಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಈ ಧ್ಯಾನ ಮಾರ್ಗಕ್ಕೆ ಹ್ಯಾಂಗ ಬಂದಪ್ಪ ಅಂತಂದ್ರೆ ಮಂಗಳೂರಿನಲ್ಲಿ ಇರ್ತಕ್ಕಂತಹ ರವೀಂದ್ರ ಅಂತಕ್ಕಂಥವ್ರು ಅವರು ಈ ಧ್ಯಾನ ಮಾರ್ಗದಲ್ಲಿ ತಮ್ಮ ಅನುಭವಗಳನ್ನ ಒಂದು ಸಲ ಹೇಳ್ತಾ ಇದ್ರು. ಆ ಧ್ಯಾನ ಮಾರ್ಗದಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಕೇಳಿ ನಾನು ಏನಾಗಲ್ಲ ಇದರಲ್ಲಿ ಏನಾದ್ರು ಉತ್ಸಾಹಿತನಾದೆ. ಕೇಳ್ತದಲ್ರಿ ಮೇಡಮ್ ಅವ್ರೆ? ಎಸ್ ಸರ್, ಕೇಳಿಸ್ತೀವಿ ಸರ್. ಕೇಳ್ತದಲ್ರಿ? ಓಕೆ. ಆ ಧ್ಯಾನ ಮಾರ್ಗದಲ್ಲಿ ಹೋಗಿದೆ. ಆದ್ರೆ ಧ್ಯಾನ ಮಾರ್ಗಕ್ಕೆ ಏನಾಗಲ್ಲ ಬರ್ಲಿಕ್ಕೆ ಆ ರವೀಂದ್ರ ಮಂಗಳೂರವ್ರು ನಡೀತಕ್ಕಂತಹ ಏನಪ್ಪ ಅಂತಂದ್ರೆ ಸೆಷನ್ಸ್ಗಳು ನನ್ನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರು. ಅಲ್ಲಿರ್ತಕ್ಕಂಥ ತಮ್ಮ ಧ್ಯಾನದ ಅನುಭವಗಳನ್ನೆಲ್ಲ ಅವರೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಬಹಳಷ್ಟು ಸವಿವರವಾಗಿ ಮತ್ತು ಪ್ರತ್ಯಕ್ಷವಾಗಿರ್ತಕ್ಕಂಥ ಅನುಭವಗಳನ್ನ ಸಾಕಷ್ಟು ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಏನಪ್ಪ ತಮ್ಮ ಅನುಭವಗಳನ್ನು ಕೂಡ ಏನಪ್ಪ ಅಂತಂದ್ರೆ ನಮ್ಗೆ ತಿಳಿಪಡಿಸ್ತಾ ಇದ್ರು. ಅಂತ ಧ್ಯಾನ ಅನುಭವಗಳನ್ನು ಹೇಗೆ ನಾವು ಪಡಿಬೇಕು ಅಂತಕ್ಕಂಥ ಕುತೂಹಲ ಮತ್ತು ಏನಪ್ಪ ನನ್ನಲ್ಲಿ ಆಸಕ್ತಿ ಉಂಟಾದಾಗ ಏನಪ್ಪ ನನ್ನ ಆತ್ಮೀಯರಾಗಿರ್ತಕ್ಕಂತಹ ಸಿದ್ದಪ್ಪ ಸರ್ಗೆ ಕೂಡ ಏನಪ್ಪ ಬಹಳಷ್ಟು ನನಗೆ ಆತ್ಮೀಯರವರು. ನನ್ನ ಏನಪ್ಪ ಯಾಕೆಂತಂದ್ರೆ 10 ವರ್ಷ ಚಿಕ್ಕವರಾದರೂ ಕೂಡ ಏನಪ್ಪ ಜ್ಞಾನದಲ್ಲಿ ಏನಪ್ಪ ಅಂತಂದ್ರೆ ಬಹಳಷ್ಟು ಏನಪ್ಪ ಆಸಕ್ತಿ ಉಳ್ಳವರು. ಅವ್ರು ಕೂಡ ಏನಲ್ಲ ಅವ್ರಿಗೆ ಕೇಳಿದೆ, ನೋಡಿ ಸರ, ಇದಕ್ಕಿಂತಲೂ ನಾವು ಇಲ್ಲಿಯವರೆಗೆ ಏನಲ್ಲ ನಿಜಗುಣರ ಗ್ರಂಥ ಆಗಲಿ, ಭಗವದ್ಗೀತೆ ಆಗಲಿ, ಪಾರಮಾರ್ಥ ಗೀತೆ ಆಗಲಿ, ಚಂದ್ರೋದಯ ಆಗಲಿ, ವಿಚಾರ ಚಂದ್ರೋದಯ ಆಗಲಿ, ಆಮೇಲೆ ಭಗವದ್ಗೀತೆಗಳಾಗಲಿ, ಉಪನಿಷತ್ತುಗಳಲ್ಲಾಗಲಿ ಪಡೆದಿರ್ತಕ್ಕಂತಹ ಜ್ಞಾನಕ್ಕಿಂತಲೂ ಮಿಗಿನಾಗಿರ್ತಕ್ಕಂತಹ ಜ್ಞಾನ ಈ ಧ್ಯಾನದೊಳಗೆ ಅದೇ ಅಂತಕ್ಕಂಥ ಏನಪ್ಪ ನಾನು ಕಂಡುಕೊಂಡಿದ್ದೀನಿ. ಆ ಒಂದು ಏನಪ್ಪ ಸೆಷನ್ಸ್ ಎಲ್ಲಿ ನಡೀತದ ಅಲ್ಲಿ ಹೋಗಿ ಆ ಜ್ಞಾನವನ್ನು ಪಡೆದುಕೊಂಡು ಬರೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ವಿ. ಅದು 2024ನೇ ಇಸ್ವಿ ಜುಲೈ ತಿಂಗಳಲ್ಲಿ ಏನಪ್ಪ ನಾವು ವಿಚಾರ ಮಾಡಿದ್ವಿ. ಆವಾಗ ನಾನು ಆಗಲೇ ಏನಪ್ಪ 2023 ಮೇ 31 ಏನಪ್ಪ ಅಂತಂದ್ರೆ ನಾನು ನಿವೃತ್ತಿಯಾಗಿದ್ದೆ. ನಿವೃತ್ತಿ ಜೀವನವನ್ನು ಸಾಗಿಸ್ತಾ 1 ವರ್ಷ ಕಳೆದಿತ್ತು. ಆದ್ರೂ ನನಗೇನಾದ ಇನ್ನೂ ಬೇಕು ಅಂತಕ್ಕಂಥ ಒಂದು ತುಮುರತೆ, ಆ ಒಂದು ಏನಲ್ಲ ಕೊರತೆ ನನ್ನಲ್ಲಿ ಕಾಡ್ತಾ ಇತ್ತು. ಆ ಕೊರತೆ ಏನ್ ಮಾಡ್ತು ಅಂದ್ರೆ ಈ ಒಂದು ಧ್ಯಾನ ಮಾರ್ಗಕ್ಕೆ ಬರ್ಲಿಕ್ಕೆ ಏನದಲ್ಲ ಕಾರಣೀಭೂತವಾಯ್ತು.
ಅವಾಗ ನಾನು ಸಿದ್ದಪ್ಪ ಸರ್ಗೆ ಹೇಳಿದಾಗ ಸಿದ್ದಪ್ಪ ಸರ್ ಕೂಡ ಏನೋದಿಲ್ಲ ನೋಡೋಣ ಸರ್ ಅದು ಎಲ್ಲಿ ಅದ ಸ್ವಲ್ಪ ಇದು ಮಾಡೋಣ ವಿಚಾರ ಮಾಡಿ ಒಂದು ಅಡ್ರೆಸ್ ತೆಗೆದುಕೊಳ್ಳೋಣ ಅಂತಕ್ಕಂಥ ವಿಚಾರ ಮಾಡಿಕೊಂಡು ನಂತರ ಆ ಒಂದು ನಂಬರ್ ಅನ್ನು ತೆಗೆದುಕೊಂಡ್ವಿ. ಕೋಟೇಶ್ವರ ಅಂತ ನಂಬರ್ ಸಿಕ್ತು. ಆ ನಂಬರ್ಗೆ ಫೋನ್ ಮಾಡಿದಾಗ ಏನಪ್ಪಾ ಅಂತ ಒಂದು ದಿವಸ ಏನೋದಿಲ್ಲ 3 ದಿವಸದ ಕಾರ್ಯಕ್ರಮ ಅದು. ಬಹುಶಃ ಏನೋ 8ನೇ ಏನೋಲ್ಲ ಧ್ಯಾನ ಹಬ್ಬ ಇರ್ಬೋದು. ಆ ಧ್ಯಾನ ಹಬ್ಬಕ್ಕೆ ಏನೋದಲ್ಲ ನಾವು ಜಾಯ್ನ್ ಆಗಿ ಅಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಸುಮಾರಾಗಿ ಧ್ಯಾನ ಅಂದ್ರೆ ಏನಪ್ಪ ಅಂತ ಗೊತ್ತಿಲ್ಲ. ನಾವು ಮಾಡ್ತಕ್ಕಂಥ ಧ್ಯಾನಗಳು ಓಶೋ ಧ್ಯಾನಗಳು ಆಮೇಲೆ ಏನಪ್ಪಾ ಅಂತಂದ್ರೆ ಅನೇಕ ವಿಧವಾದ ಇರ್ತಕ್ಕಂಥ ಧ್ಯಾನಗಳೆಲ್ಲ ಇದ್ವು. ಆ ಧ್ಯಾನಗಳಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಪದ್ಧತಿಗೂ ಈ ಆನಾಪಾನಸತಿ ಧ್ಯಾನದಲ್ಲಿ ಇರ್ತಕ್ಕಂಥ ಪದ್ಧತಿಗೂ ಬಹಳಷ್ಟು ಏನೋದಿಲ್ಲ ವ್ಯತ್ಯಾಸ ಉಂಟಾಯ್ತು. ಆ ವ್ಯತ್ಯಾಸದಿಂದ ಏನಪ್ಪ ನನಗೇನಿಸ್ತು ಆನಾಪಾನ ಸತಿ ಧ್ಯಾನ ಏನಪ್ಪ ಅಂತಂದ್ರೆ ಬಹಳಷ್ಟು ಸರಳದ ಸಹಜದ ಮತ್ತು ಏನಪ್ಪ ಅಂತಂದ್ರೆ ಅನಕ್ಷರಸ್ಥನೂ ಕೂಡ ಏನಪ್ಪ ಅಂತಂದ್ರೆ ಈ ಧ್ಯಾನವನ್ನ ಮಾಡಿ ತನ್ನ ಆತ್ಮೋನ್ನತಿಯನ್ನ ಪಡೆಯಬಹುದು ಅಂತಕ್ಕಂಥ ವಿಚಾರವನ್ನು ಏನಪ್ಪ ಅಂತಂದ್ರೆ ಮಾಡಿಕೊಂಡು ನಾವೇನ್ ಮಾಡಿದ್ವಿ ಈ ಮಾರ್ಗಕ್ಕೆ ಏನಾದ್ರು ನಾವು ಕಲಿತೀವಿ. ಅಲ್ಲಿ ಸುಮಾರಾಗಿ ಏನಪ್ಪ ಅಂತ ಮೊದಲನೇ ಒಂದು ಸೆಷನ್ಸಿಗೆ ಹೋದೇವಿ. ಮುಂದೆ ಏನಲ್ಲ ಮತ್ತೊಂದು 2 ಸೆಷನ್ಸ್ ಮತ್ತೇನಲ್ಲ ಸುಮಾರು ಒಂದು 5 ಸೆಷನ್ಸ್ಗಳಲ್ಲಿ ಏನಪ್ಪ ಅಂತ ನಾವು ಅಲ್ಲಿ ಭಾಗವಹಿಸಿದ್ವಿ. ಅದನ್ನು ಸಾಕಷ್ಟು ಏನಪ್ಪ ಅಂತ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತು. ಆ ಪರಿಣಾಮ ಏನಪ್ಪ ಅಂತಂದ್ರೆ ನಮಗೆ ಏನಾಗಿತ್ತು ಅಂದ್ರೆ ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಮಾರ್ಗ ಇಲ್ಲ ಅಂತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಅನುಭವಕ್ಕೆ ಬಂತು. ಆ ಅನುಭವಕ್ಕೆ ಬಂದಿದ್ದೇನಪ್ಪ ಅಂತಂದ್ರೆ ಇಂದು ನಾವೇನಲ್ಲ ಮೇಡಮ್ ಅವರು ಮೊಟ್ಟ ಮೊದಲನೇದಾಗಿ ಅಂದ್ರೆ ಗುರುದೇವಿ ಮೇಡಮ್ ಅವ್ರು ಏನಾದ್ರು ನನಗೆ ಫೋನ್ ಮಾಡಿ ಕೇಳಿದ್ರು, ಸುತಾರ್ ಸರ ನೀವು ಹೀಗೆ ನಿಂಗೆ ಏನಾದ್ರು ನಮ್ಮ ಮಹಾವತಾರ ಬಾಬಾ ಫೌಂಡೇಶನ್ದಲ್ಲಿ ಒಂದ್ ದಿವಸ ಏನಾದ್ರು ಕ್ಲಾಸ್ ತಗೊಳ್ರಿ ಅಂತ ಹೇಳಿದ್ರು. ಹಾಗಾದ್ರೆ ಮೇಡಮ್ ಅವ್ರು ಯಾವಾಗ ಅವಕಾಶ ಕೊಡ್ತೀರಿ ಆಳಾಗ ಮಾಡೋಣ್ರಿ ಅಂತಂದೆ. ಅಂದಾಗ ಏನದಲ್ಲ 4ನೇ ತಾರೀಕು ನೋಡ್ರಿ ಸರ್ ಅಂತ ಹೇಳಿದ್ರು. 4ನೇ ತಾರೀಕು ಹೇಳಿ ತೋರಿ ಅಂತ ಹೇಳಿ ನಾನು ಒಪ್ಪಿಗೆಯನ್ನು ಕೊಟ್ಟೆ. ಮುಂದೆ ನಮ್ಮ ಗೀತಾ ನಾಯಕ್ ಶಕ್ತಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅವ್ರು ಪುನಃ ಫೋನ್ ಮಾಡಿದ್ರು, ಸರ್ ಹೀಗೆ ನಿಂಗೆ ಪತ್ತ ನಿಮ್ಗೆ ಒಂದು ಸೆಷನ್ಸ್ 7ನೇ ತಾರೀಕಿಗೆ ಏನಾದ್ರು ನಾನು ಇದು ಮಾಡಿ ಫಿಕ್ಸ್ ಮಾಡಿವ್ರಿ. 7ನೇ ತಾರೀಕಿಗೆ ಏನಪ್ಪ ಅಂತ ನೀವು ಧ್ಯಾನ ನಮ್ಗೆ ಕಾರ್ಯಕ್ರಮ ಕೊಡ್ಬೇಕ್ರಿ ಅಂತಂದ್ವಿ. ಯಾಕೆ ತಗೊಳ್ರಿ ಅಂತ ಹೇಳಿದ್ವಿ. ಆಮೇಲೆ 7ನೇ ತಾರೀಕಿಗೆ ಏನಾದ್ರು ನನಗೆ ಅದು ನೋಡಿದೆ ನಾನು 7ನೇ ತಾರೀಕಿನಲ್ಲಿ ಆ ಒಂದು ಇದು ಕಾರ್ಯಕ್ರಮದಲ್ಲಿ ವಿಷಯ ಬೇರೆಯವ್ರದ್ದು ಏನಾದ್ರು ಇತ್ತು. ಅವ್ರು ಏನೋ ನೋಡಿದ್ರೆ 7ನೇ ತಾರೀಕಿಗೆ ಯಾಕೋ ಬಂದಿಲ್ಲ ಅಂತ ತಿಳ್ಕೊಂಡು ನಾನೇನಾದ್ರು ತೆಗೆದ್ನಾಳೆ. ನಾವೇನಾದ್ರು ಭಾಳಷ್ಟು ಅದ್ರ ಬಗ್ಗೆ ಏನಪ್ಪ ತಲೆ ಕೆಡ್ಸ್ಕೊಳ್ಳೋದಲ್ಲ. ಯಾಕಂತಂದ್ರೆ ಅಟ್ ಪ್ರೆಸೆಂಟ್ದಲ್ಲಿ ಏನಪ್ಪ ಇರ್ತಕ್ಕಂಥದ್ದೇ ಒಂದು ಈ ಧ್ಯಾನದ ಒಂದು ಕ್ರಿಯೆ ಆಗಿರೋದ್ರಿಂದ ಅದರಿಂದ ಏನಂದ್ರೆ ಭಾಳಷ್ಟು ನಿರೀಕ್ಷೆನೂ ಕೂಡ ನಾನು ಮಾಡಿರಲಿಲ್ಲ. ಇಂದ ಮುಂಜಾನೆ ಮೇಡಮ್ ಅವ್ರು ಮತ್ತೇನಲ್ಲ ಫೋನ್ ಮಾಡಿ ಕೇಳಿದ್ರು, ಸರ್ ಇಂದು ಏನಪ್ಪ ಅಂತಂದ್ರೆ ನೀವು ಸೆಷನ್ಸ್ ಏನಪ್ಪ ಅಂತಂದ್ರೆ ಸ್ಪೀಕರ್ ಆಗಿ ಏನಪ್ಪ ಅಂತಂದ್ರೆ ಬಂದು ನಮ್ಗೆ ಕಾರ್ಯಕ್ರಮ ಕೊಡ್ಬೇಕ್ರಿ ಅಂತ ಕೇಳಿದ್ರು. ಆದ್ರೂ ಏನದಲ್ಲ ನಾನು ಅನಿವಾರ್ಯ ಕಾರಣದಿಂದ ಇಲ್ರಿ ಮೇಡಮ್ ಅವ್ರೆ ಇನ್ನು 3 ಗಂಟೆಗೆ ಏನಪ್ಪ ಅಂತಂದ್ರೆ ಸೆಷನ್ಸ್ದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತಕ್ಕಂಥ ವಿಚಾರವನ್ನ ಮೇಡಮ್ ಅವ್ರಿಗೆ ಹೇಳಿದೆ. ಆದ್ರೆ ಈ ಒಂದು ಅವಕಾಶವನ್ನು ನೀಡಿರ್ತಕ್ಕಂತಹ ನಾಯಕನಟಿ ಗೀತಾ ಮೇಡಮ್ ಅವರಿಗೂ ಆಮೇಲೆ ಗುರುದೇವ್ ಮೇಡಮ್ ಅವರಿಗೂ ಮತ್ತು ಇಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಧ್ಯಾನ ಬಂಧುಗಳಿಗೂ ಕೂಡ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ನಾನು ಬರ್ತೀನಿ. ಧ್ಯಾನ ಮಾಡುವುದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು? ಧ್ಯಾನ ಮಾಡುವುದರಿಂದ ಎಲ್ಲ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ನಾನು ಬಹಳಷ್ಟು ಹೇಳಕ್ಕ ಬರೋದಿಲ್ಲ. ಯಾಕಂತಂದ್ರೆ ಇಲ್ಲೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಎಲ್ಲರೂ ಏನಂದ್ರೆ ಧ್ಯಾನಿಗಳೇ ಇದ್ವಿ. ಈ ಧ್ಯಾನಿಗಳೇ ಇರುವುದರಿಂದ ಈ ಧ್ಯಾನದ ಉಪಯೋಗಗಳು ಏನು ಅಂತಕ್ಕಂಥದ್ದು ನಾನು ಏನ್ ಹೇಳಕ್ಕೆ ಬರ್ತದ. ಅದು ಏನಪ್ಪ ಅಂತಂದ್ರೆ ಅದನ್ನ ಪುನಃ ಏನಪ್ಪ ಅಂತಂದ್ರೆ ಪುನರ್ಬಲನ ಮಾಡ್ತಕ್ಕಂಥ ಕೆಲಸವನ್ನು ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಮಾಡ್ತೀನಿ. ಧ್ಯಾನದಿಂದ ಏನಾಗ್ತದೆ ಜೀವನ ದೃಷ್ಟಿ ಬದಲಾಗ್ತದೆ. ಧ್ಯಾನದಿಂದ ಏನಾಗ್ತದೆ ಅಂದ್ರೆ ಜೀವನ ದೃಷ್ಟಿ ಬದಲಾಗ್ತದೆ. ಹ್ಯಾಕ್ ಜೀವನ ದೃಷ್ಟಿ ಬಗ್ಗೆ ಬದಲಾಗ್ತದೆ ಅಂದ್ರೆ ಭೌತಿಕವಾಗಿ ಪ್ರಾಪಂಚಿಕವಾಗಿ ಬದುಕತಕ್ಕಂತಹ ನಮ್ಮ ಬಾಳು ನಮ್ಮ ಜೀವನ ಏನಾಗ್ತದೆ ಇನ್ನೊಂದು ಮುಖವನ್ನ ಪಡಿತದ. ಅದು ಪಾರಮಾರ್ಥಿಕವಾಗಿರ್ತಕ್ಕಂಥ ಒಂದು ದಾರಿಯನ್ನು ಏನಪ್ಪ ಅಂತಂದ್ರೆ ಹಿಡಿತದ. ಇದು ಪಾರಮಾರ್ಥಿಕವಾಗಿರ್ತಕ್ಕಂಥ ದಾರಿ. ಪಾರಮಾರ್ಥಿಕವಾಗಿ ಕೂಡ 2 ವಿಚಾರಗಳನ್ನು ನಾವು ನೋಡ್ತೀವಿ. ಒಂದು ಧಾರ್ಮಿಕ ಮತ್ತು ಏನಪ್ಪ ಅಂತಂದ್ರೆ ಪಾರಮಾರ್ಥಿಕ. ಪಾರಮಾರ್ಥಿಕ ಯಾವ್ದಕ್ಕೆ ಅನ್ನಬೇಕು, ಆಮೇಲೆ ಧಾರ್ಮಿಕ ಅಂದ್ರೆ ಯಾವತ್ತು ಅನ್ನಬೇಕು. ಪೂಜೆ ಪುನಸ್ಕಾರಗಳು, ಹೋಮ ಹವನ, ವೇದ ಪುರಾಣ ಆಮೇಲೆ ಪ್ರವಚನಗಳು ಇವೆಲ್ಲ ಏನಪ್ಪ ಅಂತಂದ್ರೆ ಧಾರ್ಮಿಕವಾಗಿ ನಡೀತಕ್ಕಂತಹ ಸುಸಂಸ್ಕೃತನಾಗಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಡಿಪಾಯಗಳು ಧಾರ್ಮಿಕವಾದರೆ ಆತ್ಮೋನ್ನತಿಯನ್ನ ಪಡೆಯಬೇಕಾಗಿದ್ರೆ ಯಾವುದರಿಂದ ಸಾಧ್ಯಪ್ಪ ಅಂತಂದ್ರೆ ಈ ಒಂದು ತನ್ನ ಸ್ವ ಏನಪ್ಪ ಅಂದ್ರೆ ಜ್ಞಾನವನ್ನು ಪಡೆಯುವುದಿಲ್ಲ, ಸ್ವಜ್ಞಪ್ತಿಯನ್ನು ಪಡೆಯುವುದಿಲ್ಲ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಿಲ್ಲ. ಈ ಆತ್ಮ ಸಾಕ್ಷಾತ್ಕಾರದ ಒಂದು ದಾರಿ ಯಾವುದರಿಂದ ಸಿಗ್ತದಪ್ಪ ಅಂತಂದ್ರೆ ಇದು ಆನಾಪಾನ ಸತಿ ಧ್ಯಾನದಿಂದ ಮಾಡ್ತೇನೆ ಅಂತಂದ್ರೆ
ಸಿಗಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ಇಲ್ಲಿ ಯಾವ ವೇದಗಳು ಬೇಕಾಗಿಲ್ಲ, ಉಪನಿಷತ್ತುಗಳು ಬೇಕಾಗಿಲ್ಲ, ಯಾವ ಭಗವದ್ಗೀತೆ ಪಠಣ ಮಾಡಬೇಕಾಗಿಲ್ಲ, ಯಾವ ಮಂತ್ರವೂ ಇಲ್ಲ, ಯಾವ ಜಪವೂ ಇಲ್ಲ, ಯಾವ ಏನಪ್ಪ ತಾಂತ್ರಿಕವಾಗಿರ್ತಕ್ಕಂತಹ ವಿಷಯಗಳ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಅಧ್ಯಯನ ಅಥವಾ ಪುನರ್ಬಲನ ಅಥವಾ ಮನನ ಯಾವುದೂ ಬೇಕಾಗಿಲ್ಲ. ಕೇವಲ ಏನಪ್ಪ ಆನಾಪಾನ ಸ್ಥಿತಿ ಧ್ಯಾನ, ಕೇವಲ ನಾವು ಉಸಿರನ್ನು ಮಾತ್ರ ಏನಪ್ಪ ಅಂತಂದ್ರೆ ಗಮನಿಸುವುದರಿಂದ ಆತ್ಮೋನ್ನತಿ ಆಗ್ತದೆ ಅಂದ್ರೆ ಇದಕ್ಕಿಂತ ಸರಳವಾಗಿರ್ತಕ್ಕಂಥ ಮಾರ್ಗ ಯಾವುದೇ ಜಗತ್ತಿನ ಯಾವುದು ಇಲ್ಲ. ಅಂಥ ಏನಪ್ಪ ಅಂತಂದ್ರೆ 2500 ವರ್ಷಗಳ ಹಿಂದೆ ಏನಪ್ಪ ನಮಗೆ ಈ ಒಂದು ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂತಹ ಪ್ರಬೋಧನೆಯನ್ನು ನೀಡಿರ್ತಕ್ಕಂತಹ ಬುದ್ಧ ಮಹಾತ್ಮರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಬೇಕಾದ ಅದನ್ನ ಅಲ್ಲಿಗೆ ಬಿಡ್ಲಿಲ್ಲ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಭಾಗ್ಯವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಭಾಗ್ಯಶಾಲಿಗಳನ್ನಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀಯುತರಾಗಿರ್ತಕ್ಕಂಥ ಸುಭಾಷ ಪತ್ರಿಜಿಯವರನ್ನು ಕೂಡ ಏನಪ್ಪ ನಾವು ಕ್ಷಣಕ್ಕೂ ಕೂಡ ಏನಪ್ಪ ನಾವು ಅವ್ರನ್ನ ಸಂಸ್ಮರಣೆಯನ್ನ ಮಾಡಬೇಕಾಗಿದೆ. ಯಾಕಂತಂದ್ರೆ ಅತಿ ಸರಳವಾದ ಸುಂದರವಾಗಿರ್ತಕ್ಕಂಥ ಆತ್ಮೋನ್ನತಿಯ ಮಾರ್ಗವನ್ನ ಜೀವನ ದೃಷ್ಟಿಯನ್ನ ಬದಲಾಯಿಸುವಂತಹ ಮಾರ್ಗವನ್ನ ಏನಪ್ಪ ನಾವು ಪತ್ರಿಜಿಯವರು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ನಾವು ಕೃತಜ್ಞತೆಗಳನ್ನ ಕ್ಷಣಕ್ಕೂ ಕೂಡ ಏನಪ್ಪ ಅಂತಂದ್ರೆ ನೀಡಲೇಬೇಕಾಗಿರ್ತಕ್ಕಂಥದ್ದು. ಇದು ಧ್ಯಾನದಿಂದ ಏನಪ್ಪ ಅಂತಂದ್ರೆ ನಮ್ಮ ಜೀವನ ದೃಷ್ಟಿ, ಜೀವನ ಏನಪ್ಪ ಶೈಲಿ, ಜೀವನ ಏನಪ್ಪ ಅಂತಂದ್ರೆ ಒಂದು ಪಾವಿತ್ರ್ಯತೆ ಏನಾಗ್ತದೆ ಬದಲಾಗ್ತದೆ. ಜೀವನ ಏನಪ್ಪ ಯಾವಾಗಲೂ ಏನಪ್ಪ ಆತ್ಮಿಕವಾಗಿರ್ತಕ್ಕಂಥ ಭಾವ, ದೈವಿಕವಾಗಿರ್ತಕ್ಕಂಥ ಭಾವ, ಸರ್ವದಲ್ಲಿಯೂ ಪರಮಾತ್ಮನನ್ನ ಕಾಣ್ತಕ್ಕಂಥ ಭಾವ, ಸರ್ವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವ, ಈ ಜೀವನ ದೃಷ್ಟಿ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಧ್ಯಾನದಿಂದ ಮಾತ್ರ ಏನಪ್ಪ ಅಂತಂದ್ರೆ ದೊರೀತದೆ ಅಂತಕ್ಕಂಥ ಮಾತನ್ನು ಇನ್ನು ಹೇಳ್ತೀನಿ, ಇಲ್ಲಿ ಹೇಳಕ್ ಸಾಧ್ಯ. ಇನ್ನ ಧ್ಯಾನದಿಂದ ಏನಾಗ್ತದೆ ಅಂದ್ರೆ ಹೃದಯ ವೈಶಾಲ್ಯತೆ ಜಾಸ್ತಿ ಆಗ್ತದೆ, ಹೃದಯ ಬಲಗೊಳ್ತದೆ. ಅಂದ್ರೆ ಯಾವುದೇ ಭಯ ಇರಲಿ, ಆತಂಕವಿರಲಿ, ಯಾವುದೇ ಸಮಯ ಕಷ್ಟ ನಷ್ಟಗಳು ಸುಖ ದುಃಖಗಳು ಯಾವುದೇ ಇದ್ರೂ ಕೂಡ ಅದನ್ನ ಸಹಿಸುವಂತಹ ಸಮದೃಷ್ಟಿಯಲ್ಲಿ ನೋಡಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಯಾವುದರಿಂದ ಪ್ರಾಪ್ತ ಆಗ್ತದೆ ಅಂದ್ರೆ ಈ ಧ್ಯಾನದಿಂದ ಹೃದಯದ ವೈಶಾಲ್ಯತೆ, ಹೃದಯ ಏನಪ್ಪ ಅಂತಂದ್ರೆ ಬಲಗೊಳ್ತದ, ಹೃದಯದಲ್ಲಿ ಏನಪ್ಪ ಸಾಮರ್ಥ್ಯ ಬರ್ತದ. ಇದು ಏನಪ್ಪ ಅಂತಂದ್ರೆ ಧ್ಯಾನದಿಂದ ಏನಂದ್ರೆ ನಮ್ಗ ಪ್ರಾಪ್ತಿ ಆಗ್ತದೆ. ಇನ್ನು ಧ್ಯಾನದಿಂದ ಏನಾಗ್ತದೆ ಅಂದ್ರೆ ಚೈತನ್ಯ ಜಾಗೃತಿ ಆಗ್ತದೆ. ಚೈತನ್ಯ ಇಲ್ಲಿವರೆಗೆ ಇದ್ದಿತ್ನೇನ್ರಿ ಸರ್ ಅಂತಂದ್ರಿ ಕೇಳ್ಬಹುದು. ಚೈತನ್ಯ ಇತ್ತು, ಹೇಗಿತ್ತು ಅಂತಂದ್ರ ಅವೇನಪ್ಪ ಸುಪ್ತಾವಸ್ಥೆಯಲ್ಲಿ ಇತ್ತು. ಸುಪ್ತಾವಸ್ಥೆ ಅಂದ್ರೆ ಚೇತನ ಏನಾಗಿರಲಿಲ್ಲ, ಅರಿವಿನಿಂದ ಕೂಡಿರಲಿಲ್ಲ. ಇಲ್ಲಿಯವರೆಗೆ ಈ ಧ್ಯಾನಕ್ಕೆ ಬರುವಕ್ಕಿಂತಲೂ ಮುಂಚಿತವಾಗಿ ನಮ್ಮಲ್ಲಿ ಚೈತನ್ಯ ಇತ್ತು, ಅದು ಸುಪ್ತಾವಸ್ಥೆಯಲ್ಲಿ ಇತ್ತು. ಅಂದ್ರೆ ಜ್ಞಾನದ ಏನು, ನಮ್ಮತನದ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಏನಪ್ಪ ಅಂತಂದ್ರೆ ಈ ಯಾವತ್ತಾಗಿ ನಾವು ಬಂದಿದೀವಿ, ಏನನ್ನ ಮಾಡಬೇಕಾಗಿದೆ ಅಂತಕ್ಕಂತಹ ಒಂದು ಅರಿವು ಇರಲಿಲ್ಲ. ಆ ಅರಿವು ಯಾವಾಗ ಕೊಡ್ತು ಅಂದ್ರೆ ಈ ಧ್ಯಾನ ನಮಗೆ ಏನಪ್ಪ ಚೈತನ್ಯವನ್ನ ಕೊಡ್ತಕ್ಕಂತ ಶಕ್ತಿ ಏನಪ್ಪ ಅಂದ್ರೆ ಈ ಒಂದು ಧ್ಯಾನ ಏನಪ್ಪ ಅಂತಂದ್ರೆ ನಮಗ ಸಿಕ್ಕದ ಅಂತಕ್ಕಂಥ ವಿಚಾರವನ್ನು ನಾವು ಇನ್ನ ಧ್ಯಾನದಿಂದ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿ ಏನಪ್ಪ ಪ್ರಾಪ್ತ ಆಗ್ತದೆ. ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಅನೇಕಿರುವುದು ಈಗಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಈ ಗಡಬಿಡಿಯ ವಾತಾವರಣದಲ್ಲಿ ಅಂದ್ರೆ ಜಟಿಲವಾಗಿರ್ತಕ್ಕಂಥ ಈ ಸಂದರ್ಭದೊಳಗ ಮನುಷ್ಯ ಕೇವಲ ಏನಪ್ಪ ಅಂತಂದ್ರ ಒಂದು ಗೇಣು ಬಟ್ಟೆಗಾಗಿ, ಆಮೇಲೆ ಏನಲ್ಲ ಒಂದು ಗೇಣು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಮತ್ತು ಆವಾಸಕ್ಕಾಗಿ ಏನಪ್ಪ ಬಡದಾಡ್ತಕ್ಕಂತಹ ಮನುಷ್ಯನಿಗೆ ಏನಿಗೆದಪ್ಪ ಅಂತಂದ್ರ ಅವನಲ್ಲಿ ಹೈಪರ್ ಟೆನ್ಷನ್, ಹೈಪರ್ ಏನಪ್ಪ BP, ಶುಗರ್, ಆಮೇಲೆ ಏನಪ್ಪ ಇಂಥ ಅನೇಕ ವಿಧವಾಗಿರ್ತಕ್ಕಂಥ ನಾನಾ ವಿಧವಾಗಿರ್ತಕ್ಕಂತಹ ರೋಗಗಳ ಒಂದು ತವರುಮನೆಯಾಗಿತ್ತು ಈ ಒಂದು ದೇಹ. ಆದ್ರ ಈ ರೋಗ ನಿರೋಧಕ ಶಕ್ತಿಯನ್ನ ಏನಪ್ಪ ಕಳೆದುಕೊಳ್ಳಲಿಕ್ಕೆ, ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿಯನ್ನ ಏನಪ್ಪ ಅಂತಂದ್ರೆ ಆರೋಗ್ಯವಂತರಾಗಿ ಇರೋದಕ್ಕೆ ಏನಪ್ಪ ಅಂತಂದ್ರೆ ಈ ಧ್ಯಾನ ಏನಪ್ಪ ಅಂತಂದ್ರೆ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಾರ್ಗವಾಗಿದೆ ಅಂತಕ್ಕಂಥದ್ದು ತಿಳಿಸ್ಬೋದು. ಇನ್ನ ರೋಗ ನಿರೋಧಕವಾಗಿರ್ತಕ್ಕಂಥ ಏನಪ್ಪ ಅಂತಂದ್ರ ಶಕ್ತಿ ಅಂದ್ರ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಏನಪ್ಪ ಶಕ್ತಿ ಈ ಒಂದು ಧ್ಯಾನದೊಳಗ ಅದೇ ನಿರಂತರವಾಗಿ ನಿಯಮಿತವಾಗಿ ಆತ ಧ್ಯಾನ ಮಾಡ್ತಾ ಇದ್ದಂದ್ರೆ ಅವನಲ್ಲಿ ಇರ್ತಕ್ಕಂತಹ ಎಲ್ಲ 72,000 ಏನಪ್ಪ ಅಂತಂದ್ರ ನಮ್ಮಲ್ಲಿ ನರನಾಡಿಗಳಿದಾವಲ್ಲ, ಆ ಎಲ್ಲಾ ನರನಾಡಿಗಳಲ್ಲಿ ಏನಪ್ಪ ಅಂತಂದ್ರ ವಿಶ್ವ ಏನಪ್ಪ ಅಂತಂದ್ರ ಆ ಶಕ್ತಿ ಪ್ರಾಣಶಕ್ತಿ ಏನಪ್ಪ ಅಂತಂದ್ರ ಹೋಗೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಈ ರೋಗ ನಿರೋಧಕ ಶಕ್ತಿ ಏನಪ್ಪ ಧ್ಯಾನದಿಂದ ಏನಂದ್ರೆ ಚೇತನಯುಕ್ತವಾಗ್ತದೆ ಅಂತಕ್ಕಂಥದ್ದು ಹೇಳಬಹುದು. ಇನ್ನು ದೈಹಿಕವಾಗಿರ್ತಕ್ಕಂತಹ ಎಲ್ಲಾ ಬೇನೆಗಳು, ಕೈ ನುಸುವುದು, ಕಾಲು ನುಸುವುದು, ಆಮೇಲೆ ಏನಪ್ಪ ನಮ್ಮ ದೇಹದ ನ್ಯೂನತೆಗಳು, ತೊಂದರೆಗಳು ಆಗ್ಬೋದು, ಅವೆಲ್ಲವೂ ಕೂಡ ಏನಪ್ಪ ಧ್ಯಾನದಿಂದ ಏನಪ್ಪ ಅಂತಂದ್ರೆ ನಿವಾರಣೆ ಆಗ್ತದೆ ಅಂತಕ್ಕಂಥ ನಾನು ಈ ಧ್ಯಾನದಿಂದ ಏನಪ್ಪ ಅಂತಂದ್ರೆ ಕಂಡುಕೊಂಡಿದ್ದೀನಿ. ಮತ್ತ ಮನಸ್ಸು ಏನಾಗ್ತದೆ ಅಂದ್ರೆ ಶಾಂತವಾಗ್ತದೆ. ನೋಡ್ರಿ, ಮನಸ್ಸು ಏನ್ ಕೊಟ್ಟರು ಶಾಂತ ಆಗುದಿಲ್ಲ. ಆದ್ರೆ ನಮಗೆ ಸುಖ
ಶಾಂತಿ, ಸಂತೋಷ ಅಂತಕ್ಕಂಥದ್ದು ಇವುಗಳ ವಿಂಗಡಣೆ ನಾವೆಲ್ಲ ಒಂದೇ ಅಂತ ತಿಳಿದಿದ್ದೇವೆ. ಸುಖ ಯಾವ್ದಕ್ಕಾಗ್ತದೆ ಅನ್ನೋದು ಗೊತ್ತಿದ್ದಿಲ್ಲ, ಸಂತೋಷ ಯಾವ್ದಕ್ಕಾಗ್ತದೆ ಅನ್ನೋದು ಗೊತ್ತಿದ್ದಿಲ್ಲ, ಆಮೇಲೆ ಆನಂದ ಯಾವ್ದಕ್ಕಾಗ್ತದೆ ಅನ್ನೋದು ಗೊತ್ತಿದ್ದಿಲ್ಲ. ಆದ್ರೆ ಈಗ ಈ ಧ್ಯಾನದಿಂದ ಸುಖ ಯಾವ್ದಕ್ಕೆ ಆಗ್ತದೆ, ಸುಖ ದೇಹಕ್ಕೆ ಆಗ್ತದ, ಸಂತೋಷ ಯಾವ್ದಕ್ಕಾಗ್ತದ, ಸಂತೋಷ ಮನಸ್ಸಿಗೆ ಆಗ್ತದೆ, ಆನಂದ ಯಾವ್ದಕ್ಕಾಗ್ತದೆ ಅಂದ್ರೆ ಆನಂದ ಆತ್ಮಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರ ಯಾವುದರಿಂದ ನಮಗ ಗೊತ್ತಾಯ್ತು ಅಂದ್ರೆ ಈ ಧ್ಯಾನದಿಂದ ಧ್ಯಾನ ಮಾರ್ಗದಲ್ಲಿ ಇರೋದ್ರಿಂದ ನಮಗೆ ಧ್ಯಾನದಿಂದ ಅವರ ವೈವಿಧ್ಯತೆಯ ಬಗ್ಗೆ ಏನಪ್ಪ ನಮ್ಗ ಏನಾಯ್ತು ಗೊತ್ತಾಯ್ತು. ಇನ್ನೇನಂದ್ರೆ ಮನಸ್ಸು ಯಾವಾಗಲೂ ನೋಡ್ರಿ, ಯಾವಾಗಲೂ ಏನಪ್ಪ ಧ್ಯಾನಿಗಳು ಹೇಗಿರ್ತಾರೆ ಅಂದ್ರೆ ಶಾಂತವಾಗಿರ್ತಾರೆ, ಪ್ರಶಾಂತವಾಗಿರ್ತದೆ. ಆತರ ಅವರ ಒಂದು ಮೆದುಳು ಅಥವಾ ಏನಪ್ಪ ಅಂತಂದ್ರೆ ಅವರ ಮಸ್ತಿಷ್ಕ ಬಹಳಷ್ಟು ಶಾಂತವಾಗಿರ್ತದೆ. ಎಲ್ಲಿ ಶಾಂತಿ ಇರ್ತದೆ ಅದಕ್ಕೆ ಅಂತಾರ ಶಾಂತಿ ಏನಪ್ಪ ಸತ್ಯಂ ಶಿವಂ ಸುಂದರಂ. ಎಲ್ಲಿ ಸತ್ಯ ಇರ್ತದ ಅಲ್ಲಿ ಸುಂದರವಾಗಿರ್ತದ. ಯಾವ ಸುಂದರವಾಗಿರ್ತದ ಅದೇನಪ್ಪ ಅಂತಂದ್ರ ಅದು ಬಹಳಷ್ಟು ಏನಪ್ಪ ಅಂತಂದ್ರೆ ಅದು ಎಲ್ಲರಿಗೂ ಏನಪ್ಪ ಅಂತಂದ್ರ ಶಾಂತಮಯವಾಗಿರ್ತದ ಅಂತಾರೆ. ಸತ್ಯಂ ಶಿವಂ ಸುಂದರಂ, ಸತ್ಯವೇ ಸುಂದರ, ಶಿವನೇ ಸುಂದರ ಅಂತಕ್ಕಂಥ ವಿಚಾರವನ್ನು ಏನಪ್ಪ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥದ್ದು ಈ ಧ್ಯಾನದಿಂದ ಏನಪ್ಪ ನಮ್ಗ ಅರಿವಿಗೆ ಬರ್ತದೆ. ಇನ್ನ ಮನಸ್ಸು ಏನಪ್ಪ ಅಂತಂದ್ರೆ ಅನೇಕ ಮನುಷ್ಯರಿಗೆ ಕಷ್ಟದ ಪರಿಸ್ಥಿತಿಗಳು ಅದಾವ ಅನ್ನೋದು ಯಾವ ಗೊತ್ತಾಗ್ತದ ಅಂದ್ರೆ ಇದು ಮೊದಲ ಭೌತಿಕವಾಗಿರ್ತಕ್ಕಂಥ ಈ ದೇಹವೇ ನಾನು ಅಂತಕ್ಕಂಥ ಭಾವದಿಂದ ಯಾವಾಗ ಏನಪ್ಪ ಅಂತಂದ್ರೆ ಇರ್ತಾನ ಅವಾಗ ಏನಪ್ಪ ನಮಗೆ ಕಷ್ಟ ಭಾಳ ಅದ, ನಮಗ್ ನಷ್ಟ ಅದ, ನಮಗ್ ತೊಂದರೆಗಳದಾವ, ನಮಗೇನಪ್ಪ ಅಂತಂದ್ರೆ ನಮ್ಗ ಸರಿಯಾದ ದಾರಿ ತೋರಿಸುವವರು ಯಾರು ಇಲ್ಲ ಅಂತಕ್ಕಂಥ ಭಾವ ಏನದಲ್ಲ ಲೌಕಿಕವಾಗಿ ಇರುವಾಗ ಗೊತ್ತಾಗ್ತದೆ. ಆದ್ರೆ ಯಾವಾಗ ಮನುಷ್ಯ ಏನಪ್ಪ ಅಂತಂದ್ರೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾರ್ಗಕ್ಕೆ ಬರ್ತಾನೆ, ಅದರಲ್ಲೂ ಎಸ್ಪೆಷಲಿ ಏನಪ್ಪ ಅಂತಂದ್ರೆ ಈ ಒಂದು ಧ್ಯಾನ ಮಾರ್ಗಕ್ಕೆ ಬರ್ತಾನೆ, ಅವನಿಗೆ ಕಷ್ಟಗಳು ಏನಪ್ಪ ಅಂತಂದ್ರೆ ಇಲ್ಲದಂತೆ ಆಗ್ತಾವ. ಎಲ್ಲಿ ಹೋಗ್ತಾವ ಅಂದ್ರೆ ಆತನ ಮನಸ್ಸು ಶಾಂತವಾಗ್ತದ, ಆತ ಬೌದ್ಧಿಕವಾಗಿ ಏನಪ್ಪ ಅಂತಂದ್ರೆ ಜೀವನವನ್ನು ಸಾಗಿಸ್ತಾನ, ಕ್ಷಣದಲ್ಲಿ ಜೀವನವನ್ನು ಸಾಗಿಸ್ತಾನ. ಭೂತಕಾಲದ ವಿಚಾರ ಇರುವುದಿಲ್ಲ, ಭವಿಷ್ಯತ್ ಕಾಲದ ವಿಚಾರ ಇರುವುದಿಲ್ಲ. ಆತ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ಆತ ಜೀವಿಸುವುದರಿಂದ ಆತನ ಕಷ್ಟಗಳೇನೋದಿಲ್ಲ ಇಲ್ಲದಂತೆ ಆಗ್ತಾವ ಅಂತಕ್ಕಂಥ ವಿಚಾರ ಈ ಧ್ಯಾನ ಮಾರ್ಗದಲ್ಲಿ ಏನಪ್ಪ ಅಂತ ನಾನು ಕಂಡುಕೊಂಡಿದ್ದೀನಿ. ಇನ್ನ ಒತ್ತಡ ಮಾಯ ಆಗ್ತದೆ. ಯಾವುದು ನೋಡ್ರಿ, ಮೊದಲು ಒತ್ತಡ ಇತ್ತು, ನಾಳೆ ಹೇಳ್ಬೇಕು, ಜಲ್ದಿ ಹೇಳ್ಬೇಕು, ಆಮೇಲೆ ಕೆಲಸ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳು ಏನಪ್ಪಾ ಅಂತಂದ್ರೆ ಧ್ಯಾನದ ಪೂರ್ವದಲ್ಲಿ ಇರ್ತಾವ. ಆದ್ರೆ ಧ್ಯಾನ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಈ ಒತ್ತಡಗಳು ಇರೋದಿಲ್ಲ. ಯಾವ ಕೆಲಸವನ್ನಾದರೂ ಕೂಡ ಏನಪ್ಪಾ ಅಂತಂದ್ರೆ ನಾನು ಏಕಾಗ್ರತೆಯಿಂದ ಮಾಡ್ತೀನಿ, ಮಾಡುವಂತಹ ಏನಪ್ಪಾ ಅಂತಂದ್ರೆ ಸ್ಥಿತಿ, ಆ ಮಾನಸಿಕ ಸ್ಥಿತಿ ನನ್ನಲ್ಲಿ ಅದ. ಮನೋಮಯವಾಗಿ ಏನಪ್ಪಾ ಅಂತ ನಾನು ಬಾಳ್ತೀನಿ ಮತ್ತು ಏನಪ್ಪಾ ಬುದ್ಧಿವಂತಿಕೆಯಿಂದ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಾಮರ್ಥ್ಯ ಏನದಲ್ಲ ಈ ಒಂದು ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ನಮಗೆ ಸಿಗ್ತದೆ. ಇನ್ನ ಕಷ್ಟದ ಪರಿಸ್ಥಿತಿಗಳು ಬದಲಾಗುತ್ತವೆ. ಈ ಧ್ಯಾನದಿಂದ ಏನಾಗ್ತದೆ, ಕಷ್ಟದ ಪರಿಸ್ಥಿತಿಗಳೇ ಇಲ್ಲದಂತೆ ಆಗ್ತವೆ. ಕಷ್ಟದ ಪರಿಸ್ಥಿತಿಗಳು ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ವರ್ತಮಾನ ಸ್ಥಿತಿಯೊಳಗ ಆತ ಜೀವಿಸ್ತಾ ಇರ್ತಾನೆ, ಅವನಿಗೆ ಏನಪ್ಪ ಕಷ್ಟದ ಪರಿಸ್ಥಿತಿಗಳು ಬರೋದಿಲ್ಲ. ಇನ್ನ ಕೋಪ ಕಡಿಮೆ ಆಗ್ತದೆ ಮನುಷ್ಯನಿಗೆ. ಯಾವಾತ ಧ್ಯಾನಿ ಆದನ, ಯಾವತ್ತು ಏನಪ್ಪ ದಿನಾಲು ಏನಪ್ಪ ಪ್ರತಿನಿತ್ಯವಾಗಿ ಏನಪ್ಪ ಧ್ಯಾನವನ್ನ ಮಾಡ್ತಾ ಇದಾರೆ ಅವ್ರಿಗೆ ಏನಪ್ಪ ಕೋಪ ಬರೋದಿಲ್ಲ. ಯಾಕೆ ಕೋಪ ಬರೋದಿಲ್ಲ? ಕೋಪದಿಂದ ಏನೂ ಆಗೋದಿಲ್ಲ. ಕೋಪ ಏನಪ್ಪ ವೇಸ್ಟ್ ಅದ ಅಂತಕ್ಕಂಥ ನಮ್ಗ ಅದಕ್ಕ ಆ ಕೋಪವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಧ್ಯಾನಿಗಳಲ್ಲಿ ಬರೋದಿಲ್ಲ. ಯಾಕಂದ್ರೆ ಶಾಂತಿ ಏನಪ್ಪ ಅಂತಂದ್ರೆ ಶಾಂತಿ ಏನದಲ್ಲ ಆತನಿಗೆ ಏನಪ್ಪ ದೊರಕಿರೋದ್ರಿಂದ ಆತ ಏನಪ್ಪ ಕೋಪವನ್ನು ಮಾಡಿಕೊಳ್ಳೋದಿಲ್ಲ. ಎಂಥ ಪರಿಸ್ಥಿತಿ ಬಂದು ಕೂಡ ಆತ ಕೋಪವನ್ನ ಮಾಡಿಕೊಳ್ಳೋದಿಲ್ಲ. ಹೀಗೆ ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದೀನಿ. ಈಗ ಬುದ್ಧರಿಗೆ ಏನಪ್ಪ ಒಬ್ಬ ಹೇಳುತ್ತ ಬುದ್ಧ ಹೊರಟಿದ್ರು. ಬುದ್ಧ ಹೊರಟಾಗ ಏನಪ್ಪ ಅಂತಂದ್ರ ಒಬ್ಬ ಹೇಳ್ತಾರ, ಆ ಬುದ್ಧರಿಗೆ ಹೊರಟಲ್ಲ ಅವ್ರಿಗೆ ಏನದ ನಾ ಕೋಪ ತರಿಸ್ತೀನಿ ನೋಡು, ತರಿಸ್ತೀನಿ ನೋಡು ಅಂತ ಹೇಳ್ತಾರೆ. ಒಬ್ಬರಿದೆ ಆ ಗೆಳೆಯ ಏನ್ ಹೇಳ್ತಾನೆ, ಇಲ್ಲ ಅವ್ರು ಏನಪ್ಪ ಧ್ಯಾನಿಗಳದಾರ, ಅವ್ರು ನಮ್ಮ ಆತ್ಮ ಅದಾರ, ಅವರು ಅಧ್ಯಾತ್ಮ ಜೀವಿಗಳದಾರ, ಅವರಿಗೆ ಕೋಪ ಬರೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಏನಪ್ಪ ಅಂತಂದ್ರೆ ಈತ ಹೋಗಿ ಏನ್ ಮಾಡ್ತಾನ, ಈ ಮನುಷ್ಯ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಆ ಬುದ್ಧರಿಗೆ ಎಲ್ಲ ಏನದ ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ಏನದಲ್ಲ ಅವರಿಗೆ ನುಡಿತಾರೆ. ಬಹಳಷ್ಟು ಏನಪ್ಪ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳಿಂದ ನುಡಿದಾಗ ಬುದ್ಧರು ಅದನ್ನೇನೋ ಸಹಜವಾಗಿ ಏನಪ್ಪ ಅಂತಂದ್ರೆ ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾರ, ಕೇಳ್ತಾ ಇರ್ತಾರ. ಸಮಚಿತ್ತದಿಂದ ಏನಲ್ಲ ಅವನ್ನೆಲ್ಲ ಕೇಳ್ಕೊಂಡು ಆದ ನಂತರದಲ್ಲಿ ಏನಪ್ಪಾ ಅಂತಂದ್ರ ಅವರು ಕೇಳ್ತಾರ, ಆಯ್ತೇನಪ್ಪಾ ಇದೆಲ್ಲ ಏನಲ್ಲ ನಿಂದು ಏನು ಅಂದಿಲ್ಲ ಶಬ್ದಗಳು, ಎಲ್ಲಾ ಶಬ್ದಗಳು ಮುಗಿದು ಏನು ಅಂತ ಕೇಳಿದಾಗ ಮುಗಿದು ಈ ಶಬ್ದಗಳು ಮಾತನಾಡೋದ್ರಿಂದ ನಿನಗೇನು ಆಗ್ಲಿಲ್ಲ ಅಂತ ಕೇಳಿರುತ್ತೆ. ಕೇಳಿದ್ರೆ ಏನಾದ್ರು ಅವ್ರು ಹೇಳಿರ್ತ, ನೋಡಪ್ಪ ಈಗ ಏನದ ನನ್ನ ಕೈಯಲ್ಲಿ ಇರ್ತಕ್ಕಂಥ ಈ ಒಂದು ಚಂಬು ಅದ, ಈ ಚಂಬು ನೀನು ಕೈಯಾಗ ಕೊಡ್ತೀನಿ, ನಾನು ಕೊಡ್ತೀನಿ,
ಅದನ್ನ ನಾನು ಕೊಟ್ರೆ ನೀ ತಗೊಂಡ್ರೆ ಅವನಿಂದ ಚಂಬು ನೇನು ಬಲ್ಲಿ ಉಳಿತದ. ಇಲ್ಲಾಂದ್ರೆ ಏನಪ್ಪಾ ಅಂತಂದ್ರೆ ಅದು ನನ್ನ ಹೆಸರನ್ನೇ ಉಳಿತದ. ಆಗ ನಿನ್ನಲ್ಲಿ ನೀನು ಇಲ್ಲಿಯವರೆಗೆ ಮಾತನಾಡಿರ್ತಕ್ಕಂಥ 100 ಶಬ್ದಗಳಲ್ಲಿಯೂ ಒಂದು ಶಬ್ದವನ್ನು ನಾನು ಏನಪ್ಪಾ ಅಂತಂದ್ರೆ ಸ್ವೀಕಾರ ಮಾಡಿರುವುದಿಲ್ಲ. ಆ ಶಬ್ದಗಳು ಎಲ್ಲ ಯಾರ ಬಳಿ ಉಳಿದು ಅಂತಂದಾಗ ಆತ ಹೇಳ್ತಾನ, ಅವು ನನ್ನ ಬಳಿ ನೀವು ಉಳಿದು ಅಂತ ಹೇಳ್ತಾರೆ. ಹೇಳಿದಾಗ ಏನಪ್ಪ ಅಂತ ಬುದ್ಧ ಹೇಳ್ತಾನೆ, ಯಾರಿಗೆ ಏನು ಮಾತನಾಡಿದ್ರು ಕೂಡ ಏನಪ್ಪ ಅಂತ ಅದರ ಆ ಏನು ಅದರ ಒಂದು ಆ ಕೆಟ್ಟ ಏನಪ್ಪ ಅಂತ ದುಸ್ಥಿತಿಗಳು ಅಥವಾ ಏನಪ್ಪ ಅಂತಂದ್ರೆ ಅದರ ಇದು ಆ ಪ್ರಯೋಜನ ಅದರ ಏನು ಕೆಟ್ಟ ಸ್ಥಿತಿ ನಿನಗೆ ಪ್ರಾಪ್ತ ಆಗ್ತೇವೆ ವಿನಃ ನನಗೇನಾಗೋದಿಲ್ಲ. ಆದ್ರೆ ಏನದಲ್ಲ ಅಂದಾಗ ಆತ ಏನ್ ಹೇಳ್ತಾನ, ನನ್ನ ಕೈ ಕ್ಷಮೆ ಇರಲಿ, ನಾನು ಮಾತನಾಡಿದೀನಿ ಅಂತ. ಹಾಗೆ ಇದರಿಂದ ಏನಾಗ್ತದೆ ಅಂದ್ರೆ ಕೋಪಗೊಳ್ತಕ್ಕಂತಹ ಸ್ಥಿತಿ ಅದಕ್ಕೆ ಪ್ರಾಪ್ತ ಆಗೋದಿಲ್ಲ. ಅಂದ್ರೆ ಕೋಪ ಕಡಿಮೆ ಆಗ್ತದೆ. ಇನ್ನು ಆತ್ಮಸ್ಥೈರ್ಯ ಬರ್ತದೆ. ಯಾವುದೇ ಇರಲಿ ಅದನ್ನ ಸಾಧಿಸಬಲ್ಲೆ, ಅದನ್ನ ಮಾಡಬಲ್ಲೆ ಅಂತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಸ್ಥೈರ್ಯ ಅದಕ್ಕೆ ಇಲ್ಲಿ ಒಂದು ಧ್ಯಾನದಿಂದ ಏನಾಗಲ್ಲ ಪ್ರಾಪ್ತಿ ಆಗ್ತದೆ. ಇನ್ನು ಧ್ಯಾನದಿಂದ ಸಮಸ್ಯೆಗಳು ಇಲ್ಲವಾಗುತ್ತವೆ. ಧ್ಯಾನದಿಂದ ಯಾವುದೇ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು ಏನಾಗುವುದಿಲ್ಲ ಅಂದ್ರೆ ಇಲ್ಲದಂತೆ ಆಗ್ತಾವೆ. ಧ್ಯಾನದಿಂದ ಸಮಸ್ಯೆಗಳು ಇಲ್ಲದಂತೆ ಆಗುತ್ತವೆ. ಯಾವ ಸಮಸ್ಯೆಗಳು ಏನು ಇಲ್ಲವೇ ಇಲ್ಲ. ಉದಾಹರಣೆಗಾಗಿ ಸ್ವಲ್ಪ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರ್ಬೋದು, ಆಮೇಲೆ ಸಂಬಂಧಗಳ ಸಮಸ್ಯೆ ಇರ್ಬೋದು. ಈ ಎಲ್ಲಾ ಸಂಬಂಧಗಳ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳು ಕೂಡ ಏನಪ್ಪ ಅಂತಂದ್ರೆ ಯಾವಾತ ಧ್ಯಾನಿ ಆಗಿರ್ತಾನ ಅವನಿಗೆ ಅಂತ ಈ ಯಾವ ಸಮಸ್ಯೆಗಳು ಕೂಡ ಏನಪ್ಪ ಅಂತಂದ್ರೆ ಇಲ್ಲದಂತೆ ಆಗ್ತಾವ. ಇದು ಏನಪ್ಪ ಅಂತಂದ್ರೆ ಧ್ಯಾನದಿಂದ ಕಂಡುಕೊಂಡಿರ್ತಕ್ಕಂಥ ಒಂದು ಅನುಭವ. ಇನ್ನು ಸ್ವೀಕಾರ ಮನೋಭಾವ ನೋಡ್ರಿ, ಇದು ಬಹಳಷ್ಟು ಮಹತ್ವದ್ದು. ಮನುಷ್ಯರಿಗೆ ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಕಷ್ಟವಿರಲಿ, ನಷ್ಟವಿರಲಿ, ಲಾಭವಿರಲಿ, ಹಾನಿ ಇರಲಿ, ಇದನ್ನೆಲ್ಲ ಏನಲ್ಲ ಸಮಸ್ಥಿತಿಯಲ್ಲಿ ಸಮಚಿತ್ತದಿಂದ ಏನದಲ್ಲ ಸ್ವೀಕಾರ ಮಾಡಿಕೊಳ್ತಕ್ಕಂತಹ ಏನಪ್ಪ ಪ್ರವೃತ್ತಿ ಧ್ಯಾನಿಗೆ ಒದಗ್ತದೆ. ಆತನೇ ಏನಪ್ಪ ಧ್ಯಾನಿ ಎನಿಸ್ಕೊಳ್ತಾನೆ. ಹೀಗೇನಪ್ಪ ಎಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂತಹ ಮನೋಭಾವ, ಆ ಒಂದು ಸಮಚಿತ್ತತೆ ಯಾರಿಗೆ ಪ್ರಾಪ್ತ ಆಗ್ತದೆ ಅಂದ್ರೆ ಧ್ಯಾನಿಯಲ್ಲಿ ಏನಪ್ಪ ಅಂತಂದ್ರೆ ಪ್ರಾಪ್ತವಾಗ್ತಾ ಇದೆ. ಇನ್ನ ಇಲ್ಲಿ ಏನಲ್ಲ ಮನಃಶಾಂತಿಯನ್ನು ಕೊಡ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ನೋಡಿ ಏನ್ ಕೊಟ್ಟರು ಶಾಂತಿ ಇರಂಗಿಲ್ಲ. ಶಾಂತಿ ಏನಪ್ಪ ಅಂತಂದ್ರೆ ಯಾವ್ದ್ರಿಂದ ಮುಖ್ಯವಾಗಿ ಮನುಷ್ಯನಿಗೆ ನಾವು ಇಷ್ಟೆಲ್ಲ ಮಾಡೋದು ಯಾವಾಗ ತಪ್ಪು ಅಂತಂದ್ರೆ, ಪ್ರಪಂಚವನ್ನು ಮಾಡುವುದು ಯಾವಾಗ ತಪ್ಪು ಅಂತಂದ್ರೆ ಮಾಡ್ತೀವಿ ನಾವು. ಪ್ರಪಂಚ ಮನುಷ್ಯ ನೋಡ್ರಿ, ಅದಕ್ಕೆ ಅಂತಲ್ಲ ಆ ಅಂಬಿಗರ ಚೌಡಯ್ಯನವ್ರು ಏನಪ್ಪ ಅಂತಂದ್ರೆ ಒಂದು ವಚನ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಏನಪ್ಪ ಮರಣದ ಚಿಂತೆ, ಮರಣ ಆದರೆ ಏನಪ್ಪ ಅಂತಂದ್ರೆ ಮೃತ್ಯುವಿನ ಚಿಂತೆ. ಹೀಗೆ ಅನೇಕ ಚಿಂತೆಗಳಲ್ಲಿ ಇದ್ದವರನ್ನು ಕಾಣೆ, ಆದ್ರೆ ಶಿವಚಿಂತೆಯಲ್ಲಿ ಇದ್ದವರನ್ನು ಒಬ್ಬನನ್ನು ಕಾಣೆ ಅಂತಕ್ಕಂಥ ಮಾತನ್ನು ಇದೆ. ಆದ್ರ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಯಾವುದೇ ವಿರೋಧವಾಗಿರ್ತಕ್ಕಂಥ ಏನಪ್ಪ ಚಿಂತೆಗಳು ಇರುವುದಿಲ್ಲ. ಮನಸ್ಸು ಏನಪ್ಪ ಅಂತಂದ್ರೆ ಪ್ರಶಾಂತತೆಯನ್ನು ಏನಪ್ಪ ಪಡಿದ ನೋಡ್ರಿ. ಇಲ್ಲಿಯವರೆಗೆ ಸುಮಾರು 30 ನಿಮಿಷಗಳವರೆಗೆ ಏನಪ್ಪ ನಾವು ಧ್ಯಾನ ಮಾಡಿದೀವಿ. ಎಷ್ಟು ಏನಪ್ಪ ಅಂತಂದ್ರೆ ನಿಶಬ್ದವಾಗಿತ್ತು ಮತ್ತು ಶಾಂತವಾಗಿತ್ತು, ಪ್ರಶಾಂತವಾಗಿತ್ತು, ನಿಶ್ಚಲವಾಗಿತ್ತು. ಯಾವುದೇ ಏನಪ್ಪ ಆಲೋಚನೆಗಳು ಇರಲಿಲ್ಲ, ಯಾವ ವಿವೇಚನೆಗಳು ಇರಲಿಲ್ಲ. ನಾವು ಕೂತೀವಿ ಅಂತಕ್ಕಂಥ ಏನಪ್ಪ ವಿಚಾರ ಇರಲಿಲ್ಲ, ಎಲ್ಲಿ ಕೂತೀವಿ ಅಂತಕ್ಕಂಥ ವಿಚಾರ ಇರಲಿಲ್ಲ. ಹೇಗಪ್ಪ ಅಂತಂದ್ರೆ ಇದೇ ಸ್ಥಿತಿ ಏನಪ್ಪ ಅಂತಂದ್ರೆ ನಾವು ದಿನವಿಡೀ ಇತ್ತು ಅಂದ್ರ ಅದು ಧ್ಯಾನಿಯ ಲಕ್ಷಣ. ಆತ ಏನಪ್ಪ ಪ್ರೆಸೆಂಟ್ದೊಳಗೆ ಇರ್ತಾನ, ತನ್ನ ಆತ್ಮದ ಸನ್ನಿಧಾನದೊಳಗೆ ಏನಪ್ಪ ಇರ್ತಾನ, ಆತ್ಮನ ಸನ್ನಿಧಾನದೊಳಗೆ ಏನಪ್ಪ ಆತ ಸಾನ್ನಿಧ್ಯದೊಳಗೆ ಇರ್ತಾನೆ ಅಂತಕ್ಕಂಥ ಏನಪ್ಪ ನಮ್ಗ ತಿಳಿದು ಬರ್ತದೆ. ಇನ್ನು ಆತ್ಮನ ಸನ್ನಿಧಾನವನ್ನ ಏನಪ್ಪ ಅಂತಂದ್ರೆ ಧ್ಯಾನಿ ಪಡಿತಾನ ಅಂತಕ್ಕಂಥ ತಿಳ್ಕೊತೀವಿ. ಇನ್ನ ಈ ಧ್ಯಾನಿಗಳಿಗೆ ಏನಂತಂದ್ರ ಧ್ಯಾನದಿಂದ ಏನ್ ಪ್ರಾಪ್ತಿ ಆಗ್ತದಂದ್ರೆ ತಾಳ್ಮೆಯ ಗುಣ ಬರ್ತದೆ. ಅದು ಯಾವುದೇ ಇರಲಿ, ತಾಳ್ಮೆ ಏನಪ್ಪ ಅಂತಂದ್ರ ತಾಳ್ಮೆಗಿಂತ ಮಿಗಿಲಾದ ತಪವಿಲ್ಲ ಅಂತ. ಮನುಷ್ಯನಿಗೆ ಏನಪ್ಪ ಅಂತಂದ್ರ ಒಂದು ತಾಳ್ಮೆ ಅನ್ನೋದು ಹೆಚ್ಚಿನ ಏನಪ್ಪ ಅಂತಂದ್ರ ಅದು ಗುಣ. ಯಾಕಂದ್ರೆ ವಿಶೇಷವಾಗಿ ಮಾತೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಏನಪ್ಪ ತಾಳ್ಮೆಗೆ ಏನಪ್ಪ ಅಂತಂದ್ರೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಡುವುದರಿಂದಲೇ ಅವರಿಗೆ ತಾಳೆ ಅಂತಕ್ಕಂಥ ಏನಪ್ಪ ಕೊರಳೊಳಗ ಕಟ್ಟಿದ್ದಾರೆ. ಎಲ್ಲಿಯವರೆಗೆ ತಾಳ್ಬೇಕು ಅಂದ್ರೆ ಕುತ್ತಿಗೆಗೆ ಬರುವವರೆಗೂ ಕೂಡ ನೀವು ತಾಳು ಅಂತ ತಿಳ್ಕೊಂಡು ಆ ತಾಳೆಯ ಒಂದು ಮಹತ್ವವನ್ನ ನಮ್ಮಲ್ಲಿ ಸುಮಂಗಲಿಯರಿಗೆ ಏನಪ್ಪ ತಾಳೆಯನ್ನ ಕಟ್ಟಿದ್ದಾರೆ. ಹಾಗೆ ತಾಳ್ಮೆ ಅಂತಕ್ಕಂಥದ್ದು ಯಾವತ್ತ ದಿನಾಲು ನಿರಂತರವಾಗಿ ಏನಪ್ಪ ಧ್ಯಾನವನ್ನ ಮಾಡ್ತಾ ಇದ್ದಾರೋ ಅವರಿಗೆ ತಾಳ್ಮೆಯ ಗುಣ ಸಹಜವಾಗಿ ಏನಪ್ಪ ಅಂತಂದ್ರ ಅದು ಪಡಿತಾರೆ ಅಂತಕ್ಕಂಥ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಧ್ಯಾನದಿಂದ ಏನ ಜಾಸ್ತಿ ಆಗ್ತದೆ, ಬಾಂಧವ್ಯ ಜಾಸ್ತಿ ಆಗ್ತದೆ. ಎಲ್ಲರೂ ಕೂಡ ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲು ಅರಿಯರು,
ಗುರುವಿನಿಂದ ಅಧಿಕ ಬಂಧುಗಳಂತೆ ಸರ್ವಜ್ಞ ಅನ್ನುವಂತೆ ಇಲ್ಲೇನದಲ್ಲ ಬಾಂಧವ್ಯ ಜಾಸ್ತಿ ಆಗ್ತದೆ. ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಗುರು ಹಿರಿಯರು ಆಮೇಲೆ ಏನದ ಬಂಧು ಬಳಗ ನೆರೆ ಹೊರೆ ಅಂತವರ ಮೇಲೆ ಇವರೆಲ್ಲರ ಮೇಲೆ ಏನಪ್ಪ ಅಂತ ಬಾಂಧವ್ಯ ಹೆಚ್ಚಾಗ್ತದೆ. ಬಾಂಧವ್ಯ ಯಾಕೆ ಹೆಚ್ಚಾಗ್ತದೆ ಅಂದ್ರೆ ಆತ್ಮಿಕವಾಗಿ ನಾವು ಅವರನ್ನು ಸ್ವೀಕಾರ ಮಾಡಿರೋದ್ರಿಂದ ಅವರಲ್ಲಿ ಏನಪ್ಪ ಅಲ್ಲಿಯೂ ಕೂಡ ಏನಪ್ಪ ಆತ್ಮವಸ್ತುವೇ ಅದ, ನನ್ನಲ್ಲಿಯೂ ಕೂಡ ಆತ್ಮವಸ್ತುವೇ ಅದ. ಜಗತ್ತಿನ ಒಳಗೂ ಹೊರಗೂ ತುಂಬಿ ತುಳುಕುವ ಆ ಒಂದು ಈ ಆತ್ಮವಸ್ತು ಅನೇಕ ರೂಪವಾಗಿ ತೋರುವುದರಿಂದ ಆ ಒಂದು ಬಾಂಧವ್ಯವು ಕೂಡ ಏನಪ್ಪ ಅಂತಂದ್ರೆ ಈ ಧ್ಯಾನದಲ್ಲಿ ಏನದಲ್ಲ ಜಾಸ್ತಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಏನಪ್ಪ ಅಂತಂದ್ರೆ ನಾವಿಲ್ಲಿ ಕಾಡ್ತೀವಿ. ಇನ್ನು ನಾಯಕತ್ವದ ಗುಣ ಯಾವುದೇ ಇರಲಿ, ಧ್ಯಾನಿಗಳು ಯಾವುದೇ ಇರಲಿ ಅದನ್ನ ಏನಪ್ಪ ಅಂತಂದ್ರ ನಾನು ಮಾಡ್ತೀನಿ ಮಾಡಬಲ್ಲೆ ಅಂತಕ್ಕಂತಹ ಏನಪ್ಪ ಅಂತಂದ್ರ ಮುಂದಾಳತ್ವದ ಗುಣವನ್ನು ಏನಪ್ಪ ಅಂತಂದ್ರೆ ಧ್ಯಾನಿಗಳು ಹೊಂದಿರ್ತಾರೆ. ಅಂದ್ರೆ ಒಂದು ಇಲ್ಲಿ ನಾಯಕತ್ವದ ಗುಣವನ್ನು ಏನಪ್ಪ ಅಂತಂದ್ರೆ ಧ್ಯಾನಿಗಳು ಸಹಜವಾಗಿ ಏನಪ್ಪ ಅಂತ ಹೊಂದಿರ್ತಾರ. ಇದು ಯಾವುದರಿಂದ ಪ್ರಾಪ್ತಿಯಾಗಿರ್ತದೆ ಅಂದ್ರೆ ಇದು ಏನು ಧ್ಯಾನದಿಂದ ಏನಪ್ಪ ಅಂತಂದ್ರೆ ಪ್ರಾಪ್ತಿಯಾಗಿರ್ತದೆ. ಇನ್ನ ಧ್ಯಾನದಿಂದ ಏನದಲ್ಲ ಯಾರಿಗೇನಪ್ಪ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ನಿಜ ಜೀವನದಲ್ಲಿ ಅನೇಕ ಚಿಂತೆಗೆ ಒಳಗಾಗಿರ್ತದ ಅವರು ಈ ಧ್ಯಾನ ಮಾಡುವುದರಿಂದ ಅವ್ರಿಗೆ ನಿದ್ರೆಯೂ ಕೂಡ ಏನಪ್ಪ ಚೆನ್ನಾಗಿ ಬರ್ತದೆ ಅಂತಕ್ಕಂಥ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ವಿಷಯ. ಇನ್ನು ಒಳ್ಳೆಯ ಸಂಸ್ಕಾರ ಈ ಧ್ಯಾನದ ವಿಷಯಕ್ಕೆ. ಯಾಕಂದ್ರೆ ನೋಡ್ರಿ ಮನೆಯಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ಧ್ಯಾನಿ ಇರುವುದರಿಂದ ಅವರನ್ನ ಕಂಡು ಉಳಿದವರು ಕೂಡ ಏನಪ್ಪ ಅಂತಂದ್ರೆ ಧ್ಯಾನವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಏನಪ್ಪ ಅಂತ ಹೋಗ್ತಾರೆ. ಅದನ್ನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ ಮಾಡಿ ಕಲಿ ನೋಡಿ ಕಲಿ ಆಡಿ ಕಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಾಗ ನಾವು ಮನೆಯಲ್ಲಿ ಏನಪ್ಪ ನಾವು ಧ್ಯಾನಕ್ಕೆ ಕೂತೇವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಅವರು ಕೂಡ ಏನಪ್ಪ ಧ್ಯಾನಕ್ಕೆ ಏನಪ್ಪ ಅಂತಂದ್ರೆ ಕೂಡ್ತಾರ. ಅವರು ಏನೋ ಸ್ವಲ್ಪ ಏನಪ್ಪ ಧ್ಯಾನಕ್ಕೆ ಅವರು ಆಸಕ್ತಿಯನ್ನು ತೋರಿಸ್ತಾರ. ಹೀಗೇನಪ್ಪ ಅಂತಂದ್ರೆ ಒಳ್ಳೆಯ ಸಂಸ್ಕಾರ ಏನಪ್ಪ ಅಂತಂದ್ರೆ ಈ ಧ್ಯಾನದಿಂದ ಒಳ್ಳೆಯ ಸಂಸ್ಕಾರ ಏನೆಲ್ಲ ಆಗ್ತದೆ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ಈ ಧ್ಯಾನದಿಂದ ಸಂತೋಷವಾಗಿರ್ತಾರೆ. ಯಾವಾಗಲೂ ಏನಪ್ಪ ಅಂತಂದ್ರೆ ಪ್ರಸನ್ನತೆಯಾಗಿ ಯಾವಾಗಲೂ ಸಂತೋಷದಿಂದ ಏನಪ್ಪ ಅಂತಂದ್ರೆ ಕಾಲ ಕಳೀತಕ್ಕಂಥ ಸಾಮರ್ಥ್ಯ ಈ ಧ್ಯಾನದಿಂದ ಏನೆಲ್ಲ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಹೇಳಕ್ ಬರ್ತದೆ. ಇನ್ನ ಕರ್ಮ ಕಳೆಯುವುದು. ಕರ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕರ್ಮ ನಮ್ಮಲ್ಲಿ ಇರ್ತಕ್ಕಂಥ ಏನಪ್ಪ ಅಂತಂದ್ರೆ ಎಲ್ಲ ಕ್ಯಾಷ್ಟ ಕರ್ಮಗಳು ಸುಕರ್ಮವಾಗಲಿ ದುಷ್ಕರ್ಮವಾಗಲಿ ಆಮೇಲೆ ಏನಪ್ಪ ಅಂತಂದ್ರೆ ಸತ್ಕರ್ಮವಾಗಲಿ ಯಾವ ಕರ್ಮಗಳು ಕೂಡ ಏನಪ್ಪ ಈಗ ಲೇಪ ಇಲ್ಲ. ಒಳ್ಳೆಯ ಕರ್ಮ ಮಾಡಿದ್ರು ಅಷ್ಟೇ, ಆಮೇಲೆ ಕೆಟ್ಟ ಕರ್ಮ ಮಾಡ್ಬೇಕು ಅಂತಕ್ಕಂಥ ಮನಸ್ಸು ಆತನ ಇದ್ರೊಳಗ ಏನು ಕನಸು ಮನಸ್ಸಿನೊಳಗೂ ಕೂಡ ಬರುವುದಿಲ್ಲ. ಯಾವ ಆತ ಧ್ಯಾನಿ ಆಗಿರ್ತಾನ ಅವನಿಗೆ ಒಳ್ಳೆಯ ಒಂದು ಕರ್ಮಗಳು ಒಳ್ಳೆಯ ಒಂದು ಏನಪ್ಪ ಅಂತಂದ್ರ ಆ ಸಂಸ್ಕಾರ ಒಳ್ಳೆಯದನ್ನ ಮಾಡಬೇಕು. ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಇಲ್ಲಿ ಸೂಚುವುದೇ ಇಲ್ಲ. ಯಾಕಂತಂದ್ರೆ ಆತ ಏನಪ್ಪ ಸತತವಾಗಿ ಏನಪ್ಪ ಅಂತಂದ್ರೆ ಒಂದು ಈ ವರ್ತಮಾನ ಕಾಲದಲ್ಲಿ ಬದುಕುವುದರಿಂದ ಜೀವಿಸುವುದರಿಂದ ಬಾಳುವುದರಿಂದ ಆಮೇಲೆ ಕರ್ಮದ ಒಂದು ಲೇಪನ ಕೂಡ ಏನಪ್ಪ ಅಂತಂದ್ರೆ ಧ್ಯಾನಿಗೆ ಇರುವುದಿಲ್ಲ. ಇನ್ನ ಪಾಪಗಳು ಇರುವುದಿಲ್ಲ. ಪಾಪಗಳು ದೂರ ಆಗುತ್ತವೆ ಅಂದ್ರೆ ಏನಪ್ಪ ಅಂತಂದ್ರೆ ಯಾವಾತ ತಿಳಿದವನ ಅವನಿಂದ ಪಾಪಗಳು ತಿಳಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕ ಪಾಪವನ್ನ ಮಾಡ್ಲಿಕ್ಕೆ ಅಂದ್ರೆ ಆತನ ಮನಸ್ಸು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ ಅಂದ್ರೆ ಈತನ ಮನಸ್ಸು ಏನಪ್ಪಾ ಅಂತಂದ್ರ ಬುದ್ಧಿಯಲ್ಲಿ ಏನಪ್ಪಾ ಅಂತಂದ್ರೆ ಲೀನವಾಗಿರುವುದರಿಂದ ಯಾವಾಗ ಮಾಡ್ತಕ್ಕಂಥ ಕಾರ್ಯಗಳು ಬುದ್ಧಿಯ ಒಂದು ಒಂದು ಸಲಹೆ ಮೂಲಕವಾಗಿ ಏನಪ್ಪ ಈತ ಕಾರ್ಯ ಮಾಡುವುದರಿಂದ ಹೀಗಾಗಿ ಏನೋದ್ರಿಂದ ಪಾಪ ಕಾರ್ಯಗಳು ಕೂಡ ಏನಿಲ್ಲ ಈತನಿಂದ ಏನಪ್ಪ ಅಂತಂದ್ರೆ ಆಗುವುದಿಲ್ಲ. ಇನ್ನು ಕೆಲಸ ಮಾಡುವಂತಹ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಯಾವುದೇ ಫೀಲ್ಡ್ನೊಳಗೆ ಇರಲಿ, ಆತ ಶಿಕ್ಷಕನೇ ಆಗಿರಲಿ, ಒಕ್ಕಲಿಗನೇ ಆಗಿರಲಿ, ಗೃಹಿಣಿಯೇ ಆಗಿರಲಿ, ಯಾವುದೇ ಆಗಿರಲಿ, ಆದ್ರೆ ಏನದಲ್ಲ ತಾನು ಏನದಲ್ಲ ಮಾಡ್ತಕ್ಕಂತಹ ಏನದಲ್ಲ ಕೆಲಸವನ್ನ ಮಾಡ್ತಕ್ಕಂಥ ಸಾಮರ್ಥ್ಯ, ಆ ಯುಬಿಲಿಟಿ, ಆ ಪವರ್ ಏನಾಗ್ತದೆ ಅಂತಂದ್ರೆ ಹೆಚ್ಚಾಗ್ತದೆ ಅಂತಕ್ಕಂಥ ವಿಚಾರವನ್ನು ಏನಪ್ಪ ಅಂತಂದ್ರೆ ಇದರಿಂದ ನಾವು ಕಂಡುಕೊಂಡಿದ್ದೀನಿ. ಇನ್ನು ದುಶ್ಚಟಗಳು ದೂರವಾಗುತ್ತೆ. ದುಶ್ಚಟಗಳು ಯಾವುವು ಇರಂಗಿಲ್ಲ. ಯಾವಾಗ ಇಂದಿನ ದಿನಮಾನದಲ್ಲಿ ಹೊರಗಡೆ ನಾವು ಲೌಕಿಕವಾಗಿ ನೋಡಿದ್ರೆ ಸಾಕಷ್ಟು ದುಶ್ಚಟಗಳು ಅದಾವ. ಆದ್ರೆ ಆ ದುಶ್ಚಟಗಳನ್ನ ಏನಪ್ಪ ಅಂತಂದ್ರೆ ಸಮಚಿತ್ತದಿಂದ ಏನಪ್ಪ ಅಂತಂದ್ರೆ ಸಾಕ್ಷಿ ಭಾವದಿಂದ ನೋಡ್ತಕ್ಕಂಥ ಸಾಮರ್ಥ್ಯ ಇರುವುದರಿಂದ ಆ ದುಶ್ಚಟಗಳನ್ನ ಮಾಡಬೇಕು ಅಂತಕ್ಕಂಥ ಭಾವ ಕೂಡ ಏನಪ್ಪ ಈ ಧ್ಯಾನಿಗಳಲ್ಲಿ ಬರುವುದಿಲ್ಲ. ಧ್ಯಾನಿಗಳಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಏನು ಅವರಲ್ಲಿ ಗುಣಗಳು ಈ ಧ್ಯಾನದಿಂದ ಏನು ಸಹಜವಾಗಿಯೇ ಪ್ರಾಪ್ತ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ಏನಪ್ಪ ಧ್ಯಾನದಿಂದ ನಾವು ಕಲ್ತ್ಕೊಳ್ಬೇಕು. ಇನ್ನು ಈ ಮನಸ್ಸು ಚಂಚಲ ಮನಸ್ಸು ದೂರವಾಗುತ್ತವೆ. ಮೊದಲೇನಪ್ಪ ಅಂತಂದ್ರೆ ಮನಸ್ಸು ಒಂದ್ ಸ್ವಲ್ಪ ಇರ್ತಕ್ಕ ಹೌಲ್ಚೌಲ್ ಆಗ್ತಿರ್ಬೋದು. ಆದ್ರೆ ಯಾವಾಗ ಏನಪ್ಪ ಈ ಧ್ಯಾನಕ್ಕೆ ಮನುಷ್ಯ ಬರ್ತಾನ ಅವಾಗ ಏನಪ್ಪ ಆತನ ಮನಸ್ಸು ಏನಾಗ್ತದಪ್ಪ ಅಂತಂದ್ರೆ ಚಂಚಲದಿಂದ ದೂರ ಆಗ್ತದ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದು ಬಿಡ್ಬೇಕು, ಇದು ಬಿಡ್ಬೇಕು ಅಂತಕ್ಕಂಥ
ಈ ಚಂಚಲತೆಯಿಂದ ಮನಸ್ಸು ಏನಾಗ್ಬೇಕಂದ್ರೆ ದೂರವಾಗ್ತದೆ. ಅಂದ್ರೆ ಮನಸ್ಸು ನಿಶ್ಚಲವಾಗ್ತದೆ, ಮನಸ್ಸು ಶಾಂತವಾಗ್ತದೆ, ಮನಸ್ಸು ಸಂತೋಷವಾಗಿರ್ತದೆ, ಮನಸ್ಸು ಆತ್ಮಿಕವಾಗಿರ್ತಕ್ಕಂಥ ಸುಖವನ್ನು ಬಯಸ್ತದೆ. ಹೀಗೇನಪ್ಪ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂತಹ ಏನಪ್ಪ ಅಂತಂದ್ರೆ ಆ ಧ್ಯಾನದಿಂದ ಮಾಡ್ತಕ್ಕಂತಹ ಏನಪ್ಪ ಲಾಭಗಳು ಅಥವಾ ಪ್ರಯೋಜನಗಳು ಸಾಕಷ್ಟು ಅದಾವ. ಅವ್ ಹೇಳ್ತಾ ಹೋದ್ರೆ ಏನಪ್ಪ ಇನ್ನೊಂದು ಸೆಷನ್ಸ್ ಆದ್ರೂ ಕೂಡ ಸಾಲವಿಲ್ಲ. ಆದ್ರ ಅಹಂ ಕರಗ್ತದ, ಸೃಜನಶೀಲತೆ ಹೆಚ್ಚಾಗ್ತದ, ಮೌಲ್ಯಗಳು ಹೆಚ್ಚಾಗ್ತವ, ಅವಶ್ಯಕ ಆಧ್ಯಾತ್ಮಿಕ ಶಕ್ತಿ ಏನಪ್ಪ ಜಾಗೃತವಾಗ್ತದ. ಈ ಧ್ಯಾನದಿಂದ ಭಯ ದೂರವಾಗ್ತದ, ಬಂಧುತ್ವ ಬೆಳೀತದ, ಆರೋಗ್ಯವಂತರಾಗಿರ್ತಾರ, ತೃಪ್ತಿ ಸಿಗ್ತದ, ನಿರ್ಧಾರದ ನಿರ್ಧಾರ ಸ್ಪಷ್ಟವಾಗ್ತದ, ಧನಾತ್ಮಕ ಶಕ್ತಿ ಹೆಚ್ಚಾಗ್ತದೆ. ಹೀಗೆ ಅನಂತವಾಗಿರ್ತಕ್ಕಂತಹ ಏನಪ್ಪ ಜ್ಞಾನದ ಪ್ರಯೋಜನ ಸಾಕಷ್ಟು ಅದಾವ. ಈ ಸಮಯ ಏನಪ್ಪ ಇರುವ ಸಮಯ ಅದಲ್ರಿ ಮೇಡಮ್ ಅವ್ರಿ? ಸರ್ ಇನ್ನೂ 15 ನಿಮಿಷ ತಗೊಳ್ಳಿ ಸರ್ ನೀವು. ಅಲ್ಲ ಸಮಯ ಅದಲ್ರಿ ಮೇಡಮ್ ಅವ್ರಿ? ಹಾ ಸರ್, ಇನ್ನು 10 ನಿಮಿಷ ತಗೊಳ್ಳಿ. ಕೇಳ್ತಾ ಇಲ್ರಿ ಸರ್, ಇನ್ನು 10 ನಿಮಿಷ ತಗೊಳ್ಳಿ ಸರ್. 4:30 ಅದಲ್ರಿ? ಅಲ್ಲಲ್ಲ, 4:15, 4:15. ಸಮಯ ನನಗೆ ಕೇಳಲ್ಲ ಹೇಳ್ರಿ, ಏನೋ ಮಾತಾಡಿದ್ರಿ ಸರ್. 4 ಗಂಟೆ 15 ನಿಮಿಷ. ಸರ್, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೋಡಿ. Yes, 4:15. 4:15. ಈ ಒಂದು ಅಧ್ಯಾತ್ಮದಲ್ಲಿ ಧ್ಯಾನವು ಬಂದಿರುವುದರಿಂದ ಮನುಷ್ಯನಿಗೆ ಏನಪ್ಪ ನಮ್ಮಲ್ಲಿರ್ತಕ್ಕಂಥ ಭಯ ದೂರವಾಗ್ತದೆ. ಮೊದಲು ನಾವು ಕೇಳ್ತಾ ಇದ್ದೇವೆ, ಧ್ಯಾನದೊಳಗೆ ಇರ್ತಕ್ಕಂಥ ಅನೇಕ ಜನ ಹೇಳ್ತಾ ಇದ್ರು, ನಮಗೇನಂದ್ರೆ ಮುಂಚಿತವಾಗಿ ಈ ಧ್ಯಾನಕ್ಕೆ ಬರುವ ಮುಂಚಿತವಾಗಿ ಏನಂದ್ರೆ ಭಯ ಇತ್ತು, ಆತಂಕ ಇತ್ತು. ಆದ್ರೆ ಅವೆಲ್ಲ ಏನಪ್ಪ ಏನು ಮಾಡಬೇಕು ಅಂತಕ್ಕಂಥ ದಾರಿ ತೋಚದಂತೆ ಆಗಿತ್ತು. ಆದ್ರೂ ಕೂಡ ಈಗ ಧ್ಯಾನಕ್ಕೆ ಬಂದಿದೆಯಲ್ಲ, ಧ್ಯಾನಕ್ಕೆ ಬಂದಾಗ ಏನಪ್ಪ ಭಯ ದೂರವಾಗ್ಯದ, ಆತಂಕ ದೂರವಾಗ್ಯದ. ಮತ್ತೇನಪ್ಪ ಅಂತಂದ್ರೆ ಧನಾತ್ಮಕ ಶಕ್ತಿ ಹೆಚ್ಚಾಗುವುದು. ಯಾವಾಗಲೂ ಏನಪ್ಪ ಧನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು, ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು, ಏನು ಒಳ್ಳೇದಾಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಸತ್ಕರ್ಮವನ್ನು ಮಾಡ್ತಕ್ಕಂಥ ಪ್ರವೃತ್ತಿ, ಹೀಗೇನಪ್ಪ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂತಹ ಏನಪ್ಪ ಅಂತಂದ್ರೆ ಶಕ್ತಿ ಸಾಮರ್ಥ್ಯಗಳು ಈ ಒಂದು ಧ್ಯಾನದಿಂದ ಏನಪ್ಪ ಅಂತಂದ್ರೆ ಪ್ರಾಪ್ತವಾಗ್ತವೆ. ಇನ್ನು ನಕಾರಾತ್ಮಕವಾಗಿರ್ತಕ್ಕಂಥ ಗುಣಗಳು ಏನಾಗ್ತವೆ ಅಂದ್ರೆ ದೂರ ಆಗ್ತವ. ಇನ್ನು ದೈವಿಕವಾಗಿರ್ತಕ್ಕಂಥ ದೈವಿಕ ತರಂಗಗಳು ಉಂಟಾಗುತ್ತೆ. ಮನುಷ್ಯನಿಗೆ ಏನಪ್ಪ ದೈವಿಕ ತರಂಗಗಳು ಅಂದ್ರೆ ಏನಪ್ಪ ತನ್ನ ವಿವಿಧವಾಗಿರ್ತಕ್ಕಂತಹ ಅಲ್ಲಿ ಒಂದು ಪವಾಡಗಳು ಅಥವಾ ಏನಪ್ಪ ಅವುಗಳು ಏನಪ್ಪ ವಿಸ್ಮಯಕಾರಿಯಾಗಿರ್ತಕ್ಕಂಥ ಘಟನೆಗಳು ಏನಪ್ಪ ಅಂತಂದ್ರೆ ಈ ಧ್ಯಾನದಿಂದ ಏನಪ್ಪ ಅಂತಂದ್ರೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಹೇಳ್ಬೋದು. ಇನ್ನ ಉಪಟಳಗಳು, ನಮಗೆ ಆಗ್ತಕ್ಕಂಥ ಏನಪ್ಪ ತೊಂದರೆಗಳು, ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆಗಳು ಕೂಡ ಏನಾಗ್ತವೆ ಅಂದ್ರೆ ದೂರ ಆಗ್ತವ. ಇನ್ನ ಉದಾಹರಣೆಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಈ ಧ್ಯಾನಕ್ಕೆ ಯಾವ ಮನುಷ್ಯ ಬರ್ತಾನಲ್ಲ, ಅವನಿಂದ ಏನಪ್ಪ ಕಲಹಗಳು ದೂರವಾಗುತ್ತವೆ. ಯಾವುದೇ ಏನಪ್ಪ ನಾವು ಜಗಳ ಆಮೇಲೆ ಈ ಹೋರಾಟ ಮಾಡ್ಬೇಕು ಅಂತಕ್ಕಂಥ ಪ್ರವೃತ್ತಿಯಿಂದ ಏನಪ್ಪಾ ಅಂತಂದ್ರೆ ಆತ ದೂರ ಆಗ್ತಾನೆ. ಯಾಕೆ ದೂರ ಆಗ್ತಾನೆ ಅಂದ್ರೆ ಆತನಲ್ಲಿ ಆತ್ಮಿಕವಾಗಿರ್ತಕ್ಕಂಥ ಭಾವ ಆತನಿಗೆ ಪ್ರಾಪ್ತವಾಗಿರುವುದರಿಂದ ಆತ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಕದನ ವಿರೋಧಿಯಾಗಿರ್ತಕ್ಕಂಥ ಏನದಲ್ಲ ಸನ್ನಿವೇಶದಿಂದ ಆತ ಏನಪ್ಪ ಅಂತಂದ್ರೆ ದೂರವಾಗಿರ್ತಾನೆ. ಮತ್ತು ಆತ ಪ್ರಶಾಂತಿಗೆ ಏನಪ್ಪ ಅಂತಂದ್ರೆ ಪ್ರಶಾಂತತೆಯನ್ನ ಪಡಿತಾನೆ. ಧ್ಯಾನ ಏನ್ ಮಾಡ್ತದೆ ಅಂದ್ರೆ ಪ್ರಶಾಂತತೆಯನ್ನು ಏನಪ್ಪ ಅಂತಂದ್ರೆ ಕೊಡ್ತದೆ. ಇನ್ನ ಮನುಷ್ಯನಿಗೆ ಇರ್ತಕ್ಕಂಥ ಏನಪ್ಪ ದುಃಖ, ಯಾವಾಗಲೂ ಮನುಷ್ಯ ಏನಪ್ಪ ಅಂತಂದ್ರೆ ದುಃಖಿಯಾಗಿ ಬಾಳ್ತಾನೆ. ಎಷ್ಟೇ ಇದ್ರೂ ಕೂಡ ಏನಪ್ಪ ಅಂತಂದ್ರೆ ಬಹಳಷ್ಟು ನಮ್ಗೆ ಉಣಲು ಎಷ್ಟೇ ಇದ್ರೂ ಕೂಡ ಏನಪ್ಪ ದುಃಖದಿಂದ ಬರ್ತಕ್ಕಂತಹ ಒಂದು ಪ್ರವೃತ್ತಿ ಮನುಷ್ಯ ಬೆಳೆಸ್ಕೊಂಡಿರ್ತಾನೆ. ಆದ್ರೆ ಯಾವತ್ತ ಏನಪ್ಪ ಈ ಧ್ಯಾನಕ್ಕೆ ಬರ್ತಾನೆ, ಯಾವಾಗ ಈ ಧ್ಯಾನಕ್ಕೆ ಬರ್ತಾನೆ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಖಿನ್ನತೆ ಏನಾಗ್ತದೆ, ಖಿನ್ನತೆ, ದುಃಖ, ಆಮೇಲೆ ಸ್ವಲ್ಪ ದಾರಿದ್ರ್ಯತೆ, ಇವೆಲ್ಲ ಏನಪ್ಪ ಅಂತಂದ್ರೆ ಧ್ಯಾನದಿಂದ ಏನಪ್ಪ ಅಂತಂದ್ರೆ ದೂರವಾಗ್ತವ. ಮತ್ತ ಆಲೋಚನೆಗಳು ಪರಿವರ್ತನೆಗೊಳ್ತಾವ. ನಮ್ಮಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಏನಾಗ್ತವ ಅಂತಂದ್ರೆ ಋಣಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಏನಾಗ್ತಾವ ಅಂದ್ರೆ ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಾಗಿ ಏನಪ್ಪ ಪರಿವರ್ತನೆಗೊಳ್ತಾವ. ಇಂಥ ಆಲೋಚನೆಗಳಿಂದ ಮನುಷ್ಯ ಉನ್ನತೋನ್ನತಿಯನ್ನ ಪಡ್ಲಿಕ್ಕೆ ಸಾಧ್ಯತೆ ಆಗ್ತದ. ಆತ್ಮೋನ್ನತಿಯನ್ನ ಪಡ್ಲಿಕ್ಕೆ ಏನಪ್ಪ ಧ್ಯಾನವು ಸಹಕಾರಿಯಾಗಿದೆ. ಹೀಗೆ ಆಲೋಚನೆ ಇನ್ನು ಪರಮಾತ್ಮನ ಸಾಮೀಪ್ಯವನ್ನ ಪಡಿತಾನೆ. ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಅಂತಕ್ಕಂಥ
ಯಾವಾಗ ಏನಪ್ಪಾ ಅಂತಂದ್ರ ಸಾಲೋಕ್ಯ ಅಂದ್ರೆ ಏನಪ್ಪಾ ನಾವು ದಿನಾಲು ಏನಪ್ಪಾ ನಾವು ಧ್ಯಾನ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಸತ್ಸಂಗ ಸಿಗ್ತದ. ಇದು ಸಾಲೋಕ್ಯ ಪದವಿ ಏನಪ್ಪಾ ಅಂತ ಕರಿತೀವಿ. ಇನ್ನು ಸ್ವಾಧ್ಯಾಯವನ್ನು ಏನಪ್ಪಾ ಅಂತಂದ್ರೆ ನಾವು ಮಾಡ್ತೀವಿ. ಧ್ಯಾನದಲ್ಲಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ದಿನಾಲು ನೋಡಿ ಈಗ 3 ಗಂಟೆಯಿಂದ ಏನಪ್ಪಾ 4 ಗಂಟೆವರೆಗೆ ಸುಮಾರು ಈ ಮಧ್ಯಾಹ್ನದ ಸಮಯದೊಳಗೆ ಉರಿಬಿಸಿಲಿನೊಳಗ ಈ ಒಂದು ಮಹಾವತಾರ ಫೌಂಡೇಶನ್ ಅವ್ರ ಏನಪ್ಪಾ ಅಂತಂದ್ರ ಈ ಸತ್ಸಂಗ ಸದಾಚಾರವನ್ನು ಏನಪ್ಪಾ ಅಂತ ಇಟ್ಕೊಂಡಿರೋದು ಎಂತ ಏನಪ್ಪಾ ಸೌಭಾಗ್ಯ ಅಂತ ತಿಳ್ಕೊಬೇಕು. ಹಾಗೆ ಹೀಗೆ ಏನಲ್ಲ ಮನುಷ್ಯ ಏನಪ್ಪಾ ಅಂತ ಉನ್ನತವಾಗಿರ್ತಕ್ಕಂತಹ ಮಾರ್ಗದೊಳಗ ಸಹಕಾರಿಯಾಗ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಒಂದು ನಮಗ ಈ ಧ್ಯಾನ ಮಾರ್ಗ ಏನಪ್ಪಾ ಬಹಳಷ್ಟು ಸಹಕಾರಿಯಾಗ್ಯದ. ಈ ಧ್ಯಾನ ಏನಪ್ಪಾ ಅಂತ ನಮ್ಗೆ ಏನ್ ಕೊಡ್ತದ ಅಂದ್ರೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಆನಂದವನ್ನ ಕೊಡ್ತದ. ಸುಖವನ್ನ ಕೊಡ್ತದ, ಸಂತೋಷವನ್ನ ಕೊಡ್ತದ, ಆನಂದವನ್ನ ಕೊಡ್ತದ. ಆತ್ಮಿಕವಾಗಿರ್ತಕ್ಕಂಥ ಆನಂದ ಏನು ಕೊಟ್ಟರು ಕೂಡ ಏನಪ್ಪಾ ಆತ್ಮಿಕವಾಗಿರ್ತಕ್ಕಂಥ ಆನಂದ ಎಲ್ಲಿಯೂ ಸಿಗೋದಿಲ್ಲ. ಅದು ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಅದು ಕೇವಲ ಏನಪ್ಪಾ ಅಂತಂದ್ರೆ ಆನಾಪಾನಸತಿ ಅನ್ನೋದ ಧ್ಯಾನ ಮಾರ್ಗದಲ್ಲಿ ಯಾರು ಪಾಲ್ಗೊಂಡಿದ್ದಾರ ಅವರಿಗೆ ಮಾತ್ರ ಏನಪ್ಪಾ ಅಂತಂದ್ರೆ ಈ ಸುಖ, ಶಾಂತಿ ಏನಪ್ಪಾ ನೆಮ್ಮದಿ ಅಂತಕ್ಕಂಥದ್ದು ಇನ್ನ ಸಿಗ್ತದ. ಇನ್ನ ಪ್ರಾಣ ಶಕ್ತಿ ಜಾಸ್ತಿ ಆಗ್ತದೆ. ಅಂದ್ರೆ ವಿಶ್ವ ಪ್ರಾಣ ಶಕ್ತಿ ದಿನಾಲು ಏನಪ್ಪಾ ಅಂತಂದ್ರೆ ಸ್ವೀಕಾರ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ 72,000 ಏನಪ್ಪಾ ಅಂತಂದ್ರೆ ನಾಡಿಗಳಿಗೂ ಕೂಡ ಏನಪ್ಪಾ ಅಂತಂದ್ರ ಆ ಪ್ರಾಣ ಶಕ್ತಿ ಧರಿಸೋದ್ರಿಂದ ಆ ಎಲ್ಲಾ ಏನಪ್ಪಾ ಅಂತಂದ್ರೆ ನಮ್ಮ ನರಗಳು ಏನಾಗ್ತಾವಪ್ಪ ಅಂದ್ರೆ ಅವು ಜೀವಕೋಶಗಳು ಏನಾಗ್ತಾವಪ್ಪ ಅಂತಂದ್ರೆ ದಿನಾಲು ಅವಕ್ಕೆ ಏನಪ್ಪಾ ಅಂತಂದ್ರ ಪ್ರಾಣ ಶಕ್ತಿ ಏನಪ್ಪಾ ದೊರಕಿಸ್ತಕ್ಕಂಥ ಸಾಮರ್ಥ್ಯ ಯಾವುದರಿಂದ ಅಂತಂದ್ರೆ ಈ ಧ್ಯಾನದಿಂದ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಏನಪ್ಪಾ ನಾನು ಇಲ್ಲಿ ತಿಳಿಯಪಡ್ತಾ ಇದ್ದೀನಿ. ಇನ್ನ ದೇಹದ ಜೀವಕೋಶಗಳು ಏನಾಗ್ತಾವ ಧ್ಯಾನದಿಂದ ಬಲಗೊಳ್ತಾವ. ನಮ್ಮಲ್ಲಿ ಇರ್ತಕ್ಕಂಥ ಏನಪ್ಪಾ ಜೀವಕೋಶಗಳು ಆ ಪ್ರತಿಯೊಂದು ಜೀವಕೋಶಗಳಿಗೆ ಏನಪ್ಪಾ ಅಂತಂದ್ರ ಏನು ಅದು ಬಯೋ ಜೈವಿಕ ಯಂತ್ರಗಳದಾವ. ಆ ಜೈವಿಕ ಯಂತ್ರಗಳಿಗೆ ಬಲ ಯಾವುದರಿಂದ ಸಿಗ್ತದೆ? ಪ್ರಾಣ ಶಕ್ತಿಯಿಂದ ಸಿಗ್ತದೆ. ಆ ಪ್ರಾಣ ಶಕ್ತಿಗಳು ಎಲ್ಲಿ ಯಾವ ಪ್ರಾಣ ಶಕ್ತಿ ಸಿಗಬೇಕಾದ್ರೆ ಎದುರು ಸಿಗ್ತದೆ ಅಂದ್ರೆ ಈ ಧ್ಯಾನ ಮಾಡೋದ್ರಿಂದ ಏನಪ್ಪಾ ಅನೇಕ ಜೀವಕೋಶಗಳಿಗೆ ಏನಪ್ಪಾ ಅಂತಂದ್ರೆ ಶಕ್ತಿಯನ್ನು ಏನಪ್ಪಾ ಸಿಗ್ತದೆ ಅಂತಕ್ಕಂಥ ಹೇಳ್ತದೆ. ಇನ್ನು ಮನುಷ್ಯ ಯಾವಾಗಲೂ ಏನಪ್ಪಾ ಅಂತಂದ್ರೆ ಅವೇರ್ ಆಗಿ ಬದುಕ್ತಾ ಇದ್ದಾನೆ. ಯಾವಾಗಲೂ ಜಾಗೃತಿಯಿಂದ ಬದುಕ್ತಾನೆ, ಅರಿವಿನಿಂದ ಬದುಕ್ತಾನೆ. ಆಮೇಲೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅಂತಕ್ಕಂಥ ಅರಿವಿನಿಂದ ಬಾಳ್ತಕ್ಕಂಥ ಏನಪ್ಪಾ ಅಂತಂದ್ರೆ ಸಾಮರ್ಥ್ಯ ಈ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಪ್ರಾಪ್ತಿ ಆಗ್ತದೆ. ಇನ್ನು ಅರಿವು ಏನಂದ್ರೆ ಹೆಚ್ಚಾಗ್ತದೆ. ಮನಸ್ಸು ಮಾನವ ಏನಿಂದ ಸದ್ಗುಣಗಳಿಂದ ಏನಪ್ಪಾ ಅಂತಂದ್ರೆ ಸಂಪದ್ಭರಿತಾನೆ. ಮಾನವನಲ್ಲಿ ಏನಪ್ಪಾ ಯಾವಾಗ ಏನಪ್ಪಾ ಅಂತಂದ್ರೆ ಆತನಲ್ಲಿ ಗುಣಗಳ ಕಣಿ ಆಗ್ತದೆ. ಆತನಲ್ಲಿ ನೋಡ್ರಿ ಪ್ರೀತಿ ಇರ್ತದ, ವಿಶ್ವಾಸ ಇರ್ತದ, ಕರುಣೆ ಇರ್ತದ, ಆಮೇಲೆ ಏನಪ್ಪ ನಮ್ಮತೆ ಇರ್ತದ, ವಾತ್ಸಲ್ಯ ಇರ್ತದ. ಆಮೇಲೆ ಎಲ್ಲವನ್ನ ದೈವಿ ಸಂಪತ್ತಿನ ಗುಣಗಳು ಈ ಧ್ಯಾನ ಮಾಡುವುದರಿಂದ ಏನಪ್ಪಾ ಅಂತಂದ್ರೆ ಆತನಿಗೆ ಪ್ರಾಪ್ತಿಯಾಗ್ತವೆ. ಇನ್ನು ಜ್ಞಾನವು ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಧ್ಯಾನದಿಂದ ಜ್ಞಾನದಿಂದ ಏನಪ್ಪಾ ಅಂತಂದ್ರೆ ಮುಕ್ತಿ ಏನಪ್ಪಾ ಜೀವನ ಮುಕ್ತಿ ಏನು ಜೀವ ಇರುವುದರಲ್ಲಿ ಏನಪ್ಪಾ ಮುಕ್ತಿಯನ್ನು ಗಳಿಸ್ತಕ್ಕಂಥ ಸಾಮರ್ಥ್ಯ ಯಾವ್ದ್ರಿಂದ ಪ್ರಾಪ್ತಿ ಆಗ್ತದೆ ಅಂದ್ರೆ ನಮ್ಗ ಈ ಧ್ಯಾನದಿಂದ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಯಪಡಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಇನ್ನು ಸೃಷ್ಟಿಯ ರಹಸ್ಯಗಳು ತಿಳಿಯುತ್ತವೆ. ಸೃಷ್ಟಿಯೊಳಗೆ ನಭೋಮಂಡಲದೊಳಗೆ ಈ ಜಗತ್ತಿನ ಆಕಾಶದೊಳಗೆ ಯಾವ ಏನಪ್ಪಾ ಅಂತಂದ್ರೆ ರಹಸ್ಯಗಳದಾವ. ಆ ರಹಸ್ಯಗಳೆಲ್ಲವೂ ಕೂಡ ಏನಪ್ಪಾ ಈ ಧ್ಯಾನ ಮಾಡುವುದರಿಂದ ಏನಪ್ಪಾ ಅಂತಂದ್ರೆ ನಮಗ ಬೆಳಿತವ, ತಿಳಿತದ. ಮತ್ತಿನ್ನು ಲೌಕಿಕ ಕಾಮನೆಗಳು ನಮ್ಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಪತ್ತು ಇವೆಲ್ಲಾ ಏನಪ್ಪಾ ಇದು ಧ್ಯಾನ ಹೇಗದಪ್ಪ ಸಂಕಲ್ಪ ವೃಕ್ಷ ಇದ್ದಾರೆ. ಏನು ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಸಿ ಅದು ಬೇಕು ಅನ್ನೋದಕ್ಕಿಂತಲೂ ಮುಂಚಿತವಾಗಿ ಏನಪ್ಪಾ ಈಗ ಅದು ವಿಶ್ವ ಏನಪ್ಪಾ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಈ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಕಂಡುಕೊಂಡಿದ್ದೀನಿ. ಮತ್ತು ಲೌಕಿಕ ಏನಪ್ಪಾ ಯಾವುದೇ ಕಾಮನೆಗಳು ಇರಲಿ ಅದನ್ನ ಏನಪ್ಪಾ ಅಂತಂದ್ರೆ ಪಡ್ಲಿಕ್ಕೆ ಈ ಧ್ಯಾನ ಒಂದು ಏನಪ್ಪಾ ಸಹಜ ಮತ್ತು ಸರಳ ಮಾರ್ಗವಾಗಿದೆ. ಇನ್ನು ಶರಣಾಗತಿಯ ಭಾವ ಉಂಟಾಗುತ್ತದೆ. ನೋಡ್ರಿ, ಯಾರು ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಈ ಧ್ಯಾನವನ್ನ ಮಾಡ್ತಾರ, ಧ್ಯಾನವನ್ನ ಅಳವಡಿಸಿಕೊಂಡಿರಲ್ಲ, ಅವರಲ್ಲಿ ಶರಣಾಗತಿಯ ಭಾವ ಅಂದ್ರೆ ಎಲ್ಲರೂ ಏನಪ್ಪಾ ಅಂತಂದ್ರೆ ನನಗಿಂತ ಏನಪ್ಪಾ ಕಿರಿಯರಿಲ್ಲ, ಶೋಭಕ್ತರಿಗಿಂತ ಏನಪ್ಪಾ ಅಂತಂದ್ರೆ ಹಿರಿಯರಿಲ್ಲ ಅಂತಕ್ಕಂಥ ಭಾವ. ಅಂದ್ರೆ ನಾನೇ ಕಿರಿಯ, ಶಿವಭಕ್ತರೇ ಶ್ರೇಷ್ಠ, ಅವರು ಇರ್ತಕ್ಕಂಥ ಎದುರಿನವರೇ ಶ್ರೇಷ್ಠ, ನಾನೇ ಏನಪ್ಪಾ ಅಂತಂದ್ರೆ ಚಿಕ್ಕವ ಅಂತಕ್ಕಂಥ ಭಾವ, ಶರಣಾಗತಿಯ ಭಾವ ಈ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತಿನಲ್ಲಿ ಹೇಳಬಹುದು. ಇನ್ನ ಜೀವನ ಶೈಲಿ ಬದಲಾಗ್ತದೆ. ಇಂದಿನ ಜೀವನ ಶೈಲಿ ಏನಪ್ಪಾ ಬಹಳಷ್ಟು ಏನಪ್ಪಾ ಅಂತಂದ್ರೆ ವಿಸ್ಮಯಕಾರಿಯಾಗಿದೆ, ಆಘಾತಕಾರಿಯಾಗಿದೆ, ಅಪಾಯಕಾರಿಯಾಗಿದೆ. ಅಂಥದ್ರೊಳಗೆ ಏನಪ್ಪಾ ಅಂತಂದ್ರೆ ಈ ಧ್ಯಾನ ಮಾರ್ಗಕ್ಕೆ ಯಾರು ಬಂದಾರಲ್ಲ ಅವರ ಜೀವನ ಶೈಲಿನ ಏನಪ್ಪಾ ಅಂತಂದ್ರೆ ಬದಲಾಗ್ತದೆ. ಹೇಗಪ್ಪ ಅಂತಂದ್ರೆ ಆತ್ಮಿಕವಾಗಿರ್ತಕ್ಕಂತಹ ಏನಪ್ಪಾ ಅಂತಂದ್ರೆ ಭಾವ ಅವರಲ್ಲಿ ಇರೋದರಿಂದ
ಅವ್ರ ದೈವಿ ಸಂಪತ್ತಿನ ಗುಣಗಳು ಅವರಲ್ಲಿ ಅಳವಡಿಸಿಕೊಂಡಿರುವುದರಿಂದ ಅವರಿಗೆ ಏನಪ್ಪಾ ಅಂತಂದ್ರೆ ಅವರ ಜೀವನ ಶೈಲಿ ಏನಪ್ಪಾ ಅಂತಂದ್ರೆ ಬದಲಾಗ್ತದ. ಇನ್ನು ಮನುಷ್ಯನಲ್ಲಿ ಏನಪ್ಪಾ ಅಂತಂದ್ರೆ ನಾನು ದುರ್ಬಲ ಅಂತಕ್ಕಂಥ ಭಾವ ಹೋಗ್ತದೆ, ದುರ್ಬಲತೆ ಕಡಿಮೆ ಆಗ್ತದೆ, ಅಂದ್ರೆ ಸಬಲತೆ, ನಾನು ಸಮರ್ಥ, ನಾನು ಮಾಡಬಲ್ಲೆ ಅಂತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಶಕ್ತಿ, ಆತ್ಮಸ್ಥೈರ್ಯ ಈತನಲ್ಲಿ ಏನಪ್ಪಾ ಅಂತಂದ್ರೆ ವೃದ್ಧಿ ಆಗ್ತದೆ. ಇನ್ನ ಮನುಷ್ಯನಲ್ಲಿ ಏನಪ್ಪಾ ಅಂತಂದ್ರೆ ಸತ್ವ ರಜ ತಮ ಗುಣಗಳದಾವ. ಆ ರಜ ಮತ್ತು ತಮ ಗುಣಗಳು ಏನಪ್ಪಾ ಅಂತ ಗೌಣವಾಗಿ ಅಲ್ಲಿ ಸತ್ವಗುಣದಲ್ಲಿ ಬಾಳುವಂತಹ, ಸತ್ವಗುಣದಲ್ಲಿ ಬದುಕತಕ್ಕಂಥ, ಸತ್ವಗುಣದಲ್ಲಿ ಏನಪ್ಪಾ ಇರುವಂತಹ ಏನೋದಲ್ಲ ಒಂದು ಗುಣ ಏನಪ್ಪಾ ಅಂತ ಸಾತ್ವಿಕ ಗುಣ ಪ್ರಭಾವಗಳು ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನೋದಲ್ಲ ಹೆಚ್ಚಾಗ್ತವೆ. ಅಂದ್ರೆ ಈ ಧ್ಯಾನದಿಂದ ಏನಪ್ಪಾ ಅಂತ ಸಾತ್ವಿಕ ಗುಣ ಪ್ರಭಾವಗಳು ಹೆಚ್ಚಾಗ್ತವೆ. ಇನ್ನ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುತ್ತದೆ. ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳನ್ನ, ಯಾವ ಆಚರಣೆಗಳನ್ನ ಮಾಡಬೇಕು, ಯಾವ ಆಚರಣೆಗಳನ್ನ ಮಾಡಬಾರದು, ಯಾವ ಆಚರಣೆಗಳಿಂದ ಏನಪ್ಪಾ ಅಂತಂದ್ರೆ ಜೀವನದ ಉನ್ನತಿ ಅದ, ಜೀವನದ ಸಾಫಲ್ಯ ಐತಿ, ಆತ್ಮೋನ್ನತಿ ಅದ, ನನಗೆ ಯಾವ ಮಾಡಿದ್ರೆ ಏನಪ್ಪಾ ನನಗ ಒಂದು ಒಳ್ಳೆಯದು ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಧಾರ್ಮಿಕ ಪ್ರಜ್ಞೆ ಏನಪ್ಪಾ ಅಂತಂದ್ರೆ ಈ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ಜಾಗೃತವಾಗ್ತದೆ. ಇನ್ನು ಸಂಪ್ರದಾಯ ಏನಪ್ಪಾ ಅಂತಂದ್ರೆ ಪ್ರಾಪ್ತವಾಗುತ್ತದೆ. ಯಾವ ರೀತಿಯಾಗಿ ಇರಬೇಕು, ನನ್ನ ಸಂಸ್ಕೃತಿ ಹೆಂಗಿರ್ಬೇಕು, ನನ್ನ ಮನೆ ಹೇಗಿರಬೇಕು, ನನ್ನ ಮನೆ ಆಮೇಲೆ ನನ್ನ ಬಂಧು ಬಾಂಧವರು ಹೇಗಿರಬೇಕು, ಇಂತಹ ಒಂದು ಸಂಪ್ರದಾಯವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವಾದರೂ ಕೂಡ ಸಂಪ್ರದಾಯವು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಾಪ್ತ ಆಗ್ತದೆ. ಆತ್ಮದ ಭಕ್ತಿ ಭಾವ ಮೂಡುವುದು. ಇನ್ನು ಆತ್ಮದ ಮೇಲೆ ಏನಪ್ಪಾ ಅಂತಂದ್ರೆ ಭಕ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಆತ್ಮದ ಮೇಲೆ ನಮ್ಮ ಮೇಲೆ ಏನಪ್ಪಾ ಅಂತಂದ್ರೆ ಸೆಲ್ಫ್ ಲವ್, ನಮ್ಮನ್ನು ನಾವೇ ಪ್ರೀತಿಸುವಂತಹ ಏನದ ಭಾವ ಈ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾರ್ಗವನ್ನ ಇಲ್ಲಿ ತಿಳಿತದೆ. ಇನ್ನು ಸನ್ಮಾರ್ಗಕ್ಕೆ ಮನುಷ್ಯ ಏನಪ್ಪಾ ಅಂತಂದ್ರೆ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಸನ್ಮಾರ್ಗದತ್ತೆ ಹೋಗ್ತಾನೆ. ಆದ್ರೆ ಕೆಟ್ಟ ಮಾರ್ಗದಲ್ಲಿ, ವಾಮ ಮಾರ್ಗದಲ್ಲಿ ಹೋಗ್ತಕ್ಕಂಥ ಭಾವ ಈತನಿಗೆ ಆಗೋದಿಲ್ಲ. ಸನ್ಮಾರ್ಗದತ್ತೆ ಏನಪ್ಪಾ ಅಂತಂದ್ರೆ ಹೋಗ್ತಕ್ಕಂಥ ಭಾವ ಈತನಲ್ಲಿ ಏನಪ್ಪಾ ಅಂತ ಪ್ರಾಪ್ತಿ ಆಗ್ತದೆ. ಇನ್ನು ಧ್ಯಾನದಿಂದ ಸಾಂಸ್ಕೃತಿಕ ಉನ್ನತಿ ಸಿಗುತ್ತದೆ. ಆತ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ ಸಾಂಸ್ಕೃತಿಕ ಉನ್ನತವಾಗಿರ್ತಕ್ಕಂಥ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ ಈತನಿಗೆ ಏನಪ್ಪಾ ಅಂದ್ರೆ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಸಿಗ್ತದೆ. ಧ್ಯಾನದಿಂದ ಭವಬಂಧನ ಕಳೆಯುತ್ತದೆ. ಭವಬಂಧನ ಅಂದ್ರೆ ಮುಂದೆ ಜನ್ಮ ಐತೋ ಇಲ್ಲೋ ಅನ್ನುವುದರಲ್ಲಿ ನಾವು ತೊಳ್ತೀವಲ್ಲ, ಆ ಭವಬಂಧನದ ಏನಪ್ಪಾ ಬೇರು ಏನಪ್ಪಾ ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಇದು ಕಿತ್ತೊಯ್ತದೆ. ಯಾಕಂತಂದ್ರೆ ನಾನು ಸರ್ವ ಜೀವನ್ ಮುಕ್ತ ಸ್ಥಿತಿಯಲ್ಲಿಯೇ ನಾನು ಅದೀನಿ, ಸರ್ವದರಲ್ಲಿಯೂ ನಾನೇ ಇದೆ, ಸರ್ವವು ಎಲ್ಲವೂ ನನ್ನಲ್ಲಿಯೇ ಅಂತಕ್ಕಂಥ ಭಾವ ಇರೋದ್ರಿಂದ ಅದ್ರಲ್ಲಿ ಭವಬಂಧನ ಏನಪ್ಪಾ ಇದರಿಂದ ಮುಕ್ತ ಅಗಲಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು. ಇನ್ನು ಸ್ವಯಂ ದೈವ ಸ್ವರೂಪ ಕಾಣುವುದು. ನೋಡ್ರಿ, ದೇಹವೇ ದೇಗುಲ, ಶ್ವಾಸವೇ ಗುರು, ಜೀವವೇ ದೇವರು ಅಂತಕ್ಕಂಥ ಭಾವ ಈ ಧ್ಯಾನದಿಂದ ಏನಪ್ಪಾ ನಮಗ ಪ್ರಾಪ್ತಿಯಾಗುವುದರಿಂದ ಇಲ್ಲಿ ಸ್ವಯಂ ದೇವ ಸ್ವರೂಪತೆಯನ್ನ ಕಾಣ್ತಕ್ಕಂಥ ಭಾವ ಇಲ್ಲಿ ಉತ್ಪನ್ನ ಆಗ್ತದೆ. ಇನ್ನ ಜೀವನ ಒಂದು ಆತನ ಜೀವನ ಒಂದು ಆಯುಷ್ಯ ಏನಪ್ಪಾ ಇಲ್ಲಿ ಸಾರ್ಥಕವಾಗ್ತದೆ. ಯಾವಾತ ಏನಪ್ಪಾ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದಾನ, ಯಾರು ಈ ಧ್ಯಾನಕ್ಕೆ ಬಂದಿದಾರ ಅವರ ಜೀವನ ಏನಪ್ಪಾ ಸಾಫಲ್ಯ ಹೊಂದದ, ಜೀವನ ಸಾರ್ಥಕಗೊಳ್ತದೆ ಅಂತಕ್ಕಂಥ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಇನ್ನ ಗುರು ಕಾರುಣ್ಯ ಸಾಧ್ಯವಾಗುತ್ತದೆ. ಗುರು ಕಾರುಣ್ಯ ಏನಪ್ಪಾ ಶ್ವಾಸವೇ ನಮ್ಮಲ್ಲಿ ಗುರು. ಆ ಶ್ವಾಸದ ಮೇಲೆ ನಾವು ಗಮನವನ್ನ ಕೊಟ್ಟಾಗ ಆ ಗುರು ಕರುಣೆ ಯಾವಾಗ ಏನಪ್ಪಾ ನಾವು ಯಾವಾಗಲೂ ಶ್ವಾಸದ ಕಡೆಗೆ ಏನಪ್ಪಾ ನಾವು ಒಂದು ಗಮನವನ್ನು ಕೊಡ್ತೇವೆ. ಗಮನ ಕೊಟ್ಟರೆ ಏನಪ್ಪಾ ನಮ್ಮ ಜೀವನವೇ ಬದಲಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರಲ್ಲ, ಆಗ ಗಮನ ಬದಲಾದರೆ ಜೀವನವೇ ಬದಲಾದೀತು ಅಂತಕ್ಕಂಥ ಪತ್ರಿಜಿಯವರ ವಾಣಿಯಂತೆ ನಮ್ಮ ಜೀವನ ಕೂಡ ಏನಪ್ಪಾ ಬದಲಾಗುವುದು ಯಾವುದರಿಂದಪ್ಪ ಅಂತಂದ್ರೆ ಈ ಗುರುಕರುಣೆಯಿಂದ. ಅಂದ್ರೆ ನಾವು ಶ್ವಾಸದ ಮೇಲೆ ಒಂದು ಗಮನ ಇರುವುದರಿಂದ, ಶ್ವಾಸದ ಮೇಲೆ ಏನಪ್ಪಾ ನಾವು ಒಂದು ಲಕ್ಷ್ಯ ಇರುವುದರಿಂದ ನಮ್ಮ ಜೀವನವೇನಪ್ಪಾ ಗುರುಕರುಣೆಗೆ ಪಾತ್ರರಾಗುತ್ತದೆ ಅಂತಕ್ಕಂಥ ಮಾತು ಏನಪ್ಪಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನು ಭೂತ ಬಾಧೆ ಅನೇಕ ವಿಧವಾಗಿರ್ತಕ್ಕಂಥ ಹಿಂದಿನ ಜಗತ್ತಿನೊಳಗೆ ಏನಪ್ಪಾ ಮಾಟ ಮಂತ್ರಗಳು, ಭೂತ ಬಾಧೆಗಳು ಇವುಗಳು ಏನಪ್ಪಾ ಅಂತಂದ್ರೆ ಅಡಾಪ್ಟ್ ಆಗಿರ್ತಕ್ಕಂಥ ಮನುಷ್ಯ ಇದರಿಂದ ಏನಾದ್ರಲ್ಲ ಆತ ಏನಪ್ಪಾ ದೂರ ಆಗ್ತಾನೆ. ಯಾವಾಗಲೂ ಧ್ಯಾನದಲ್ಲೇ ತೊಡಗಿರುವುದರಿಂದ ಇಂತಹ ದುರಾಲೋಚನೆಗೆ ಒಳಗಾಗದೆ ತನ್ನ ಸ್ವಯಂ ಏನಪ್ಪಾ ಆತ್ಮಸ್ವರೂಪದಲ್ಲಿ ತಾನು ಲೀನನಾಗಲಿಕ್ಕೆ ಸಾಧ್ಯ ಆಗ್ತಾನೆ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಇಲ್ಲಿಯವರೆಗೆ ಏನಪ್ಪಾ ಮಾತನಾಡಲು ಈ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥ ಧನ್ವಂತರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳು. ಹರವ ಶಾಂತಿ. ನಮಸ್ತೆ ಮೇಡಮ್ ಅವರೇ, ಈ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಷ್ಟರ ಮಟ್ಟಿಗೆ ಏನದಲ್ಲ ಏನಾಯ್ತೋ ಏನೋ ಗೊತ್ತಿಲ್ಲ ಮೇಡಮ್ ಅವರೇ, ತಾವೆಲ್ಲರೂ ಏನಪ್ಪಾ ತಿಳಿದವರೇ ಇದ್ದೀರಿ, ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಇನ್ನೂ ಬಹಳಷ್ಟು ಇದೆ ರೀ ಮೇಡಮ್ ಅವ್ರೆ, ಮತ್ತೊಂದು ಸಲ ನೋಡೋಣ ಸಿಕ್ಕಾಗತ್ತೆ.
ಥ್ಯಾಂಕ್ ಯು ಮೇಡಮ್ ಅವ್ರೆ ಎಲ್ಲರಿಗೂ.